ವಿಶ್ವಂ ಸನಾತನ ಸಹಚರಿ ವಿಶ್ವಂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಲ್ಪನೆಯ ಕೂಸು. ಪ್ರತಿ ಪ್ರಯತ್ನವೂ ಹೊಸ ಕನಸು. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಖಂಡಿತವಾಗಿ ಇದು ಒಪ್ಪುವಂತ ಮಾತೆ. ನನಗೆ ರಾಜಕೀಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಪಕ್ಷಾತೀತವಾಗಿ ಮಾತಾಡ್ತೀನಿ. ವರ್ಡ್ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತೀನಿ. ವರ್ಡ್ ಅಂದ್ರೆ ಅದು ಶಿಕ್ಷಣ, ಬರೆಯೋದಾಗ್ಲಿ, ಓದೋದಾಗ್ಲಿ, ಕಲಿಕೆ ಆಗ್ಲಿ, ಜ್ಞಾನ ಆಗ್ಲಿ. ಹಿಂದೆ ಶಿಕ್ಷಣ ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡುವಂತಹದ್ದು ಅನ್ನುವಂತ ಒಂದು ಶ್ರೇಷ್ಠ ಧ್ಯೇಯ ಇತ್ತು. ಈಗಲೂ ಸಹ ತುಂಬಾ ಹಿರಿಯ ಮುತ್ಸದ್ದಿಗಳು, ಈಗ ಎಚ್ ಎಸ್ ದೊರೆಸ್ವಾಮಿ ಅಂತ ಮುತ್ಸದ್ದಿಗಳು ಶಿಕ್ಷಣಕ್ಕೆ ಬಹಳ ಆದ್ಯತೆಯನ್ನ ಕೊಡ್ತಾ ಇದ್ರು. ಮೊದಲ ಬಾರಿಗೆ ಒಂದು ಟ್ರ್ಯಾಕ್ ಅಟೆಂಡೆನ್ಸ್ ಅಥವಾ ಕೋವಿಡ್ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನು ಮಾಡಿದಾಗ ಮೊದಲು ಅವರು ಎಲ್ಲಾ ಬೇರೆ ಶಾಲಾ ಕಾಲೇಜುಗಳನ್ನ ಕರೆದು ಹೇಳಿದ್ರಂತೆ. ಏನಂತ ಅಂದ್ರೆ, ನೋಡಿ ಇದು ಒಂದು ಕಾಲೇಜು, ಈಗ ಶೇಷಾದ್ರಿಪುರಂ ಕಾಲೇಜು ಮೊದಲ ಬಾರಿಗೆ ಭಾರತದಲ್ಲೇನೆ ಅಟೆಂಡೆನ್ಸ್ ಟ್ರ್ಯಾಕ್ ಅನ್ನು ಮಾಡಿದೆ, ಕೋವಿಡ್ ಅಲ್ಲಿ ಆನ್ಲೈನ್ ಕ್ಲಾಸ್ ಅನ್ನ ಮಾಡಿದೆ. ಇದು ಬಹಳ ಒಳ್ಳೆ ಬೆಳವಣಿಗೆ. ನೀವು ಎಲ್ಲಾ ಶಾಲಾ ಕಾಲೇಜಿನವರು ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಅವರು ಹೇಳಿದ ಮೇಲೆ ಉಳಿದಂತ ಎಲ್ಲಾ ಶಾಲಾ ಕಾಲೇಜುಗಳು ಆ ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡು ಶಿಕ್ಷಣಕ್ಕೆ ಅಳವಡಿಸ್ಕೊಂಡಿದ್ದೀರಿ. ಆದ್ರೆ ಇವತ್ತು ನಡೆದಿರೋ ರಾಜಕೀಯ ವಿದ್ಯಮಾನಕ್ಕೆ ಡಿ ಕೆ ಶಿವರ್ ಹೇಳಿರೋದು ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಏನ್ ಹೇಳ್ತೀಯ ಪ್ರಶಾಂತ್ ನೀವು ಯುವಕರು? ಸರ್, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಅಂದ್ರೆ ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಇವಾಗ ಸರ್ಕಾರ ಏನ್ ಹೇಳ್ತೀವೋ ಅದನ್ನ ಜನಗಳು ಪಾಲಿಸ್ಕೊಂಡ್ ಬರ್ತಾರೆ ಸರ್. ಅಂದ್ರೆ ಅವರು ಏನ್ ಹೇಳ್ತಾರೋ ಅದನ್ನ ನಾವು ಪಾಲಿಸ್ಕೊಂಡ್ ಬರ್ತೀವಿ. ಇವಾಗ ವರ್ಲ್ಡ್ ಪವರ್ ಅಂತ ಅಂದ್ರೆ ಇವಾಗ ನಾವು ಹೇಳ್ತಿರೋದು ಒಂದು ಪದ ಏನಿದೆ, ಆ ಪದವೇ ಇವತ್ತು ವಿಶ್ವವನ್ನು ಆಡತಕ್ಕಂಥದ್ದು. ಕೊಟ್ಟ ಮಾತಿಗೆ ತಪ್ಪಿ ನಡೆಯಬೇಡ ಅನ್ನೋದನ್ನ ಅವ್ರ ಚರ್ಚೆ, ಅವ್ರು ಹೇಳ್ತಿರೋದು, ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು ಬಹಳ ಅದ್ಭುತವಾಗಿದೆ. ಅದು ತುಂಬಾ ಅದ್ಭುತವಾದ ಮಾತನ್ನ ಹೇಳಿದ್ದಾರೆ. ಹೌದು, ಖಂಡಿತವಾಗಿ. ಯಾಕೆ ಅಂತಂದ್ರೆ ಇದು ನೀವು ತಾವು ಆಗ್ಲೇ ಹೇಳಿದ ಜನಪದರ ಬಗ್ಗೆ ಈಗ ಜನಪದ ಕಾವ್ಯ ಇರದೇ ಅಲ್ವೇ? ಖಂಡಿತವಾಗಿ ಸತ್ಯ ಹೇಳೋ ಸತ್ಯ ಹೇಳೋ ಸತ್ಯ ಹೇಳೋ ನ್ಯಾಯಾಲಯದಲ್ಲಿ ಸತ್ಯ ಪ್ರಮಾಣ ಮಾಡ್ತೀವಿ. ಸತ್ಯವೇ ಜೀವನ ಇವತ್ತು. ಅಂದ್ರೆ ನಮ್ಮ ನಂಬಿಕೆ ಹೇಗಿರ್ತದೆ ಅಂತ ಅಂದ್ರೆ, ಅವತ್ತಿನ ಕಾಲಕ್ಕೆನೆ ಆ ಒಂದು ಹಸುವಿನ ಮೂಲಕ ಇದನ್ನ ವ್ಯಾಘ್ರನ್ಗೆ ಇವರು ಮಾತು ಕೊಟ್ಟು ವಾಪಸ್ ಬರೋದಿದೆಯಲ್ಲ, ಆ ಮಾತನ್ನ ಯಾರು ತಪ್ಪಿಸ್ಕೋಬಾರದು ಅನ್ನೋದು ನಮ್ಮ ನಾಡಿನ ಸಂಸ್ಕೃತಿ. ಅದು ಅದನ್ನ ಬಿಡಬಾರ್ದು. ಸರ್ಕಾರದ ಧ್ಯೇಯವಾಕ್ಯವೇ ಸತ್ಯಮೇವ ಜಯತೆ. ಬೇರೆ ವಿಧಾನಸೌಧದ ಮೇಲೆ ಸತ್ಯಮೇವ ಜಯತೆ, ಹೌದು, ಸತ್ಯಂ ವದ ಸತ್ಯಂ ಚರಿ. ಎಷ್ಟು ವಿಚಾರಗಳನ್ನ ನಾವು ಸತ್ಯ 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 ಅದನ್ನೇ ಇವತ್ತು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಖಂಡಿತ. ಅಂದ್ರೆ ಮುಂದಿನ ಪದವಿಗೆ ನಾನು ಅರ್ಹ ಅಂತಕ್ಕಂಥದನ್ನ ಎಷ್ಟು ಸೂಚ್ಯವಾಗಿ ಹೇಳಿದ್ದಾರೆ. ನನಗೆ ಬಹಳ ಬೇಸರ ಆಗಿದ್ದೇನು ಅಂತಂದ್ರೆ, ಈ ರಾಜಕಾರಣಿಗಳು ಇಷ್ಟು ಪ್ರಬುದ್ಧವಾಗೂ ಮಾತನಾಡ್ತಾರೆ, ಕೆಲವು ಸಾರಿ ಎಷ್ಟು ಕೆಟ್ಟದಾಗಿ ಮಾತನಾಡ್ತಾರೆ ಅಂತ. ಮತ್ತೊಬ್ಬರು ರಾಜಕಾರಣಿ ಹೇಳಿದ್ದಾರೆ, ಪರಮೇಶ್ವರ್ ಅವರು ಕೂಡ ಪಕ್ಷವನ್ನು ಕಟ್ಟಿದ್ದಾರೆ, ಅವ್ರ ಕೂಲಿಯನ್ನು ಕೊಡಿ. ಈ ತರ ಭಾಷೆಗಳನ್ನು ಬಳಸಬಹುದೇ? ಇದನ್ನು ಅಲ್ಲ, ರಾಜಕಾರಣದಲ್ಲಿ ಅವರು ಕೂಡ ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ, ಪಕ್ಷ ಮುನ್ನಡೆಸಿದ್ದಾರೆ, ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಅಂತ ಹೇಳ್ಬೇಕೆ ಹೊರತು ಅವ್ರ ಕೂಲಿಯನ್ನು ಕೊಡಿ ಅಂತ ಹೇಳೋ ಭಾಷೆ ಎಷ್ಟು ಎಷ್ಟು ಕೆಟ್ಟದಾಗಿದೆ ಅಂತ ಹೇಳ್ತಕ್ಕಂಥದ್ದು. ಯಾಕೆ ಈ ತರ ಭಾಷೆಗಳನ್ನ ರಾಜಕಾರಣಿಗಳು ಬಳಸಬೇಕು? ಯಾಕೆ ಬೇರೆ ಭಾಷೆ ಇಲ್ವೇ? ಅಥವಾ ಹೇಳುವುದನ್ನು ಹೇಳೋ ರೀತಿಯಲ್ಲಿ ಹೇಳಕ್ ಆಗೋದಿಲ್ವೇ? ಯಾಕೆ ಈ ತರ ನಮ್ಮ ಬಾಯಿಗಳನ್ನು ಸುಲಭವಾಗಿ ಬಿಟ್ಟಿದ್ದೀವಿ ಅನ್ನೋದು ಒಂದು ಚರ್ಚೆ. ಆದ್ರೆ ನನಗೆ ಇನ್ನೊಂದು ಬಹಳ ಮುಖ್ಯವಾಗಿ ನಿಮ್ಮನ್ನು ಕೇಳಬೇಕಾಗಿ, ನೀವೆಲ್ಲರೂ ಚರ್ಚೆ ಮಾಡೋಣ. ಇದು ಈಗ ಬೆಳಗಾಮಲ್ಲಿ ಅಧಿವೇಶನ ಮಾಡಕ್ ಹೊರಟಿದ್ದಾರೆ. ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದಾರೆ, 6,000 ಸಿಬ್ಬಂದಿಯನ್ನ ನೇಮಕ ಮಾಡ್ತಿದ್ದೀನಿ ಅಂತ. ಏನ್ರಿ ಇದು? ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಿದೀವಿ, ಗ್ಯಾರಂಟಿ ಯೋಜನೆಗಳಿಂದ ಕಾರ್ಯಕ್ರಮ ನಡೀತಿಲ್ಲ ಅಂತ ಒಂದ್ ಕಡೆ ಚರ್ಚೆ ಮಾಡ್ತಿದೀವಿ, ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳ್ತಿದೀವಿ. ಒಂದು ಅಧಿವೇಶನ ಮಾಡಕ್ಕೆ ನೀವು 6,000 ಸಿಬ್ಬಂದಿಯನ್ನ ತಗೊಂಡೋಗ್ ಕೂಡ್ತೀವಿ ಅಂತಂದ್ರೆ ಏನ್ ಅರ್ಥ ಇದು? ಅಂದ್ರೆ ಏನ್ ನಿಮ್ಗೆ ಅಷ್ಟು ಭಯ, ಜೀವ ಭಯ ಇದೆಯೇ? ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ವೇ? ಮಾಡ್ಬೇಕಲ್ವೇ ಸರ್ಕಾರ? ಎಲ್ಲಿ ಖರ್ಚು ವೆಚ್ಚಗಳನ್ನ ನಿಭಾಯ ಮಾಡಕ್ಕಾಗೋದಿಲ್ವೇ? ಅವ್ರು ಹೇಳ್ತಾ ಇದ್ದಾರೆ, ಎಷ್ಟೋ ಪ್ರತಿಭಟನೆಗಳು ನಡೆಯುವಂತಹ ಅವಕಾಶಗಳಿದೆ, ಅದನ್ನ ನಾವು ಸಮರ್ಥವಾಗಿ ನಿಭಾಯಿಸಬೇಕು. ಪ್ರತಿಭಟನೆಗೆ ಅವಕಾಶ ಕೊಡಿ. ಪ್ರಜಾಪ್ರಭುತ್ವ ಅಲ್ವೇ ಇದು? ಪ್ರತಿಭಟನೆ ಮಾಡೋದು ಹಕ್ಕಲ್ವೇ? ಒಂದ್ ಕಡೆ ನೀವೇ ಹೇಳ್ತೀರಾ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ಒಂದ್ ಕಡೆ ಅದನ್ನ ನಿಭಾಯಿಸ್ಬೇಕು, ನಿರ್ವಹಿಸ್ಬೇಕು. ಏನ್ ಮಾತುಗಳನ್ನ ಹೇಳ್ತೀರಿ? ಪ್ರಜಾಪ್ರಭುತ್ವದ ಮೌಲ್ಯ ಏನಿದು? ಪ್ರತಿಭಟನೆ ಮಾಡೋ ಹಕ್ಕು ನಮಗಿಲ್ವೇ? ಅದನ್ನ ಹೇಗೆ ಸಮರ್ಥವಾಗಿ ನಿಭಾಯಿಸಕ್ಕೆ 6,000 ಜನ ಸಿಬ್ಬಂದಿಗಳು ಬೇಕೆ? ಏನ್ ಹೇಳ್ತೀರಿ ಮೇಡಮ್? ಇದು ಇವತ್ತು ಬಂದಿರೋ ಪತ್ರಿಕೆ ಬಂದಿರೋ ವಿಚಾರ. ನೆನೆ ಪರಮೇಶ್ವರ್ ಹೇಳ್ತಕ್ಕ ಪ್ರಜೆಗೂ ಪ್ರತಿಭಟನೆ ಮಾಡುವಂತದ್ದು, ವಾಕ್ ಸ್ವಾತಂತ್ರ್ಯ ಮಾಡುವಂತದ್ದು ಅವ್ರ ಮೂಲಭೂತ ಹಕ್ಕು. ಅದನ್ನ ತಡೆ ಹಿಡಿಬಾರ್ದು, ಅದನ್ನ ನಾವು ಕಟ್ ಹಾಕ್ಬಾರ್ದು. ಅದು ಕಾನೂನು ಚೌಕಟ್ಟಲ್ಲಿ ನಡಿಬೇಕು. ಅದನ್ನ ನಿಭಾಯಿಸಕ್ಕೆ ಎಷ್ಟು ಸಿಬ್ಬಂದಿ ಬೇಕು ಅಷ್ಟು ಮಾಡ್ಬೇಕು. 6,000 ಸಿಬ್ಬಂದಿ, ಜಸ್ಟ್ ಯೋಚನೆ ಮಾಡಿ, 6,000 ಸಿಬ್ಬಂದಿಯ ಖರ್ಚು ವೆಚ್ಚ ಪ್ರಯಾಣ ಆದ್ರೆ ಎಷ್ಟಾಗಬಹುದು? ನಿಮಗೆ ಎಷ್ಟು ಉಳಿಸಬಹುದು? ಇದು ಬೇಕೆ ಅಂತ ನಾನು ಕೇಳ್ತೀನಿ. ಇದು ಅತ್ಯಂತ ಗಂಭೀರವಾದ ಚರ್ಚೆ, ಎಲ್ಲರೂ ಯೋಚನೆ ಮಾಡ್ಬೇಕಾಗಿರ್ತಕ್ಕ ಚರ್ಚೆ ಇದಲ್ವೇ? ಇದು ನಿಜವಾಗ್ಲೂ ಸತ್ಯವಾದ ಮಾತು.
6,000 ಜನದ ಅಗತ್ಯ ಇಲ್ಲ ಅಂತ ಇದು ನನ್ನ ಸ್ವಂತ ಅನಿಸಿಕೆ. ಹ್ಮ್ ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ. ಮೂಲಭೂತ ಸೌಕರ್ಯಗಳಿಲ್ಲ, ಮತ್ತೆ ಕುಡಿಯೋ ನೀರಿನ ಸಮಸ್ಯೆ, ಕಸೆ ವಿಲೇವಾರಿ, ಮತ್ತೆ ರಸ್ತೆ ಗುಂಡಿ, ಇಂತ ಸಾಕಷ್ಟು ಏನು ಬೇಡ ಮೇಡಮ್, ಏನು ಬೇಡಿ, ಮಾಡದೆ ಅವರೇ ಕೊಟ್ಟಿರ್ತಕ್ಕಂತ ಒಂದು ಇದನ್ನು ಓದಿ ಗೊತ್ತಾಗತ್ತೆ. 169 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮಾತ್ರ ಆಹಾರ ಕೊಡ್ತಿದ್ದಾರಂತ, 52 ಕ್ಯಾಂಟೀನ್ ಮುಚ್ಚೋ ಪರಿಸ್ಥಿತಿ ಬಂದಿದೆ. ಇದು ಅವರೇ ಪ್ರಾರಂಭ ಮಾಡಿರ್ತಕ್ಕಂತ, ಅವರದೇ ಆಗಿರ್ತಕ್ಕಂತ ಹಸಿವು ಮುಕ್ತ ಭಾರತದ ಒಂದು ಪರಿಸ್ಥಿತಿ ಬಂದಿದೆ. 6,000 ಸಿಬ್ಬಂದಿ ನೇಮಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನ್ಯಾಯಸಮ್ಮತ ಇದು ಅಂತ ಹೇಳ್ತಿರೋದು ನಾನು. ಇರ್ಲಿ, ರೈತರು ಪ್ರತಿಭಟನೆ ಮಾಡ್ತಾರೋ ಮತ್ತಾರು ಪ್ರತಿಭಟನೆ ಮಾಡ್ತಾರೋ ಮಾಡಿ, ಅದನ್ನ ನೀವು ಕಾನೂನುಬದ್ಧವಾಗಿ ಹೇಗೆ ನಿರ್ವಹಿಸಬೇಕು ನಿರ್ವಹಿಸಿ. 6,000 ಸಿಬ್ಬಂದಿ, ಅದರ ಲೆಕ್ಕವನ್ನು ಕೊಡೋಕೆ ಸಾಧ್ಯವ? ನೀವು ಕೊಡ್ತೀರಾ ಲೆಕ್ಕ? ಖರ್ಚು ವೆಚ್ಚ ಕೊಡ್ತೀರಾ? ಅಧಿವೇಶನ ಮುಗಿದ ನಂತರ ಖರ್ಚು ವೆಚ್ಚಗಳನ್ನ ಜನಗಳ ಮುಂದೆ ಕೊಡ್ತೀರಾ? ಯಾಕೆ ಕೊಡೋದಿಲ್ಲ? ಯಾಕೆ ಕೊಡಬಾರ್ದು? ಯಾಕೆ ನಿಯಂತ್ರಣ ಮಾಡಬಾರ್ದು? ಯಾಕೆ ಮಿತವ್ಯಯದ ಬಗ್ಗೆ? ನಾವು ಒಂದು ಸಣ್ಣ ನಾಟಕ ಮಾಡ್ಬೇಕಾದಾಗ ನಾವು ಮಿತವ್ಯಯದ ಬಗ್ಗೆ ಯೋಚನೆ ಮಾಡ್ತೀವಿ, ಖರ್ಚು ವೆಚ್ಚಗಳನ್ನ ಹೇಗೆ ಉಳಿಸೋದು ಅಂತ ಯೋಚನೆ ಮಾಡ್ತೀವಿ. ಇವತ್ತು ಸರ್ಕಾರ ಎಂತ ಸ್ಥಿತಿಯಲ್ಲಿ, ಸರ್ಕಾರ ಯಾವುದೇ ಸ್ಥಿತಿಯಲ್ಲಿ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಲ್ಲ, ಸುಸ್ಥಿತಿಯಲ್ಲೇ ಇದೆ ಅಂತ ಅಂದ್ಕೊಳ್ಳೋಣ. ನೀವೆಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ಮಾಡಿಯೂ ಕೂಡ ಸುಸ್ಥಿತಿಯಲ್ಲಿ ಇದೆಯಪ್ಪ, ಹೌದು ಚೆನ್ನಾಗಿದೆ. ಇದನ್ನ ಯಾಕೆ ನೀವು ಯೋಚನೆ ಮಾಡಬಾರ್ದು? 6,000 ಸಿಬ್ಬಂದಿಯನ್ನ 600 ಸಿಬ್ಬಂದಿಯ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ನಿಮಗೆ ಯಾಕೆ ಬರಬಾರ್ದು? ಆಲೋಚನೆ ನಿಮಗೆ ಯಾಕೆ ಬರಬಾರ್ದು? ಹೋರಾಟಗಳನ್ನ ಅದ್ ಹೇಳ್ತಾ ಇದ್ದಾರೆ, ನಿಭಾಯಿಸಬೇಕು, ಸಮರ್ಥವಾಗಿ ನಿಭಾಯಿಸಬೇಕು. ಇದು ಒಬ್ರು ಹೇಳ್ತಕ್ಕಂಥದ್ದು ಮಾತಲ್ಲ. ಇದು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಇಷ್ಟು ದೊಡ್ಡ ಸಿಬ್ಬಂದಿ ನಿಯೋಜನೆ ಮಾಡ್ತೀವಿ ಅಂತಂದ್ರೆ, ಇನ್ನು ಉಳಿದ ಖರ್ಚು ವೆಚ್ಚಗಳು ಎಷ್ಟಾಗ್ಬೋದು? ಇಡೀ ವಿಧಾನಸೌಧ ಬೆಳಗಾವಿಗೆ ಹೋಗಿ ಅಲ್ಲಿ ವರ್ಗಾವಣೆ ಆಗಿ ಇಲ್ಲಿ ಮಾಡ್ಬೇಕು ಅಂತಂದ್ರೆ ಈಗಾಗಲೇ ಎಷ್ಟೋ ಕೋಟಿ ಖರ್ಚಾಗತ್ತೆ ಅಲ್ವೇ ಮೇಡಮ್? ನಿಮ್ಗೆ ಗೊತ್ತಿರುತ್ತದೆ, ಒಂದು ಅಧಿವೇಶನ ಮಾಡ್ಬೇಕು ಅಂತಂದ್ರೆ ಎಷ್ಟು ಖರ್ಚಾಗತ್ತೆ. ಇಡೀ ಸ್ಥಳಾಂತರ ಇದೆಯಲ್ಲ, ಅದು ಇಡೀ ಸ್ಥಳಾಂತರ ಅಲ್ಲಿ ಹೋಗಿ ಮಾಡ್ಬೇಕು ಎಷ್ಟು ಕೋಟಿ ಖರ್ಚಾಗತ್ತೆ, ಅದ್ರಲ್ಲಿ ಇದಿಷ್ಟು ಕೋಟಿ ಖರ್ಚಾಗತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಪತ್ರಿಕೆಗಳಲ್ಲಿ ಮರುದಿನ ಬರುತ್ತೆ, ಪೊಲೀಸರಿಗೆ ಊಟ ಸಿಕ್ಕಿಲ್ಲ, ಅವ್ರ ನೀರು ಸಿಕ್ಕಿಲ್ಲ, ಬೀದಿ ಪಾಲ ನಿಂತಿದ್ದಾರೆ, ಚಳಿಯಲ್ಲಿ ನಿಂತಿದ್ದಾರೆ, ಈ ಪತ್ರಿಕೆಯಲ್ಲಿ ಬಂದೇ ಬರುತ್ತೆ. ಅಂದ್ರೆ ಏನು ವ್ಯವಸ್ಥೆಗಳನ್ನ ಮಾಡ್ತಿದ್ದೀರಿ, ಏನು ಮಾತಾಡ್ತಿದ್ದೀರಿ, ನಿಮ್ಮ ಬದ್ಧತೆಗಳು ಏನು ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ಹೇಳಿ ಅಂತ ನಾನು ಕೇಳ್ತಾ ಇದ್ದೀನಿ. ಖಂಡಿತ. ಯಾಕೆಂದ್ರೆ ಸರ್, ಇವತ್ತು ಪ್ರತಿಯೊಬ್ಬರಿಗೂ ತೆರಿಗೆ ಹಣನ ಪಾವತಿ ಮಾಡಿರ್ತಕ್ಕಂಥ ಕೇಳತಕ್ಕಂಥ ಹಕ್ಕು ಅವ್ರು ಖಂಡಿತ ಇದೆ. ಆದ್ರೆ ನೀವು ಸರಿಯಾಗಿ ತೆರಿಗೆ ಹಣನ ಉಪಯೋಗಿಸದೆ ದುರುಪಯೋಗ ಮಾಡ್ಕೊಂಡು ಇವತ್ತು ಇಷ್ಟು ಅವಶ್ಯಕತೆನೂ ಇಲ್ಲ. ಯಾಕೆಂತಂದ್ರೆ ನೀವು ಪ್ರತಿಭಟನೆನ ಮಾಡೋ ಹಂತಕ್ಕೆ ಯಾಕೆ ಹೋಗ್ಬೇಕು? ಒಂದು ಪ್ಲಾನ್ ಆಗಿ ಮಾಡಿ, ನೀಟಾಗಿ ಮಾಡಿ. ಆ ಪ್ರತಿಭಟನೆ ಮಾಡುವಂತ ಹಂತಕ್ಕೆ ನೀವ್ ಯಾಕೆ ಜನಗಳನ್ನ ತರ್ಕೊ ಬರ್ತೀರಾ? ಆದಷ್ಟು ನಾವೆಷ್ಟು ಖರ್ಚುಗಳನ್ನ ವೆಚ್ಚಗಳನ್ನ ಉಳಿಸಿ. ಈಗ ಹಂಗ್ ನೋಡೋದಾದ್ರೆ, ಒಬ್ಬ ಮಂತ್ರಿ ಮಹೋದಯರದು, ಅವರ ಸಿಬ್ಬಂದಿಗಳದು, ಅವ್ರ ಅಡಿಗೆ ಮಾಡ್ತಕ್ಕಂಥದ್ದು, ಈಗ ಯಾರೋ ಒಬ್ಬ ಮಂತ್ರಿ ಬಂದ, ಈ ಖರ್ಚು ವೆಚ್ಚಗಳ ಬಗ್ಗೆ ನಾವು ಕೇಳಕ್ ಹೋಯ್ತು ಅಂತಂದ್ರೆ ಆ ದುಂದು ವೆಚ್ಚಗಳೇ ದೊಡ್ಡ ಪಟ್ಟಿ ಆಗ್ಬಿಡ್ತದೆ. ನೀವು ಹಿರಿಯ ಪತ್ರಕರ್ತರು ನೀವು ಯೋಚನೆ ಮಾಡ್ಬೋದಲ್ವೇ? ಈಗ ನಮ್ಮ LH ನಲ್ಲಿ ಅವ್ರು ಖರ್ಚಾಗ್ತಕ್ಕಂತ ಎಲೆಕ್ಟ್ರಿಸಿಟಿ ಖರ್ಚಾಗಿರ್ಬೋದು, ನೀರಿನ ಖರ್ಚಾಗಿರ್ಬೋದು, ಅವ್ರು ಬಳಸ್ತಕ್ಕಂಥ ವಾಹನದ ಡೀಸೆಲ್ ಖರ್ಚ, ಇವನ್ನೆಲ್ಲವನ್ನು ಲೆಕ್ಕ ಹಾಕಿದ್ರೆ ಇನ್ನೊಂದು ಸರ್ಕಾರ ನಡೆಸಬಹುದು. ಖಂಡಿತವಾಗಿ ದುಂದು ವೆಚ್ಚಗಳಿದೆ. ಖಂಡಿತ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ಒಂದು ಗಂಭೀರವಾದ ಯೋಚನೆ ಇರಬೇಕು. ನಾವು ಸರಳ ವಿವಾಹದ ಬಗ್ಗೆ ಮಾತಾಡ್ತೀವಿ ಅಲ್ವಾ ಮೇಡಮ್? ಮದುವೆಗಳು ಸರಳವಾಗ್ಬೇಕು ಅಂತ ಯೋಚನೆ ಮಾಡ್ತೀವಿ, ಸರಳ ಜೀವನದ ಬಗ್ಗೆ ಮಾತಾಡ್ತೀವಿ, ಬಸವಣ್ಣನ ಬಗ್ಗೆ ಮಾತಾಡ್ತೀವಿ, ಸಂವಿಧಾನ ಬಗ್ಗೆ ಮಾತಾಡ್ತೀವಿ, ವಚನ ಬಗ್ಗೆ. ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ? ಯಾಕೆ ದುಂದು ವೆಚ್ಚದ ಬಗ್ಗೆ ಯೋಚನೆ ಮಾಡಲ್ಲ ನೀವು? ಯಾಕೆ ಅದನ್ನ ಕಡಿಮೆ ಹಾಕೋದಕ್ಕೆ ಯೋಚನೆ ಮಾಡೋದಿಲ್ಲ? ಆ ಹಣವನ್ನ ಹೇಗೆ ನಾನು ಸದ್ವಿನಿಯೋಗ ಮಾಡ್ಕೋಬೇಕು, ಹೇಗೆ ಜನರಿಗೆ ಕೊಡ್ಬೋದು? ಯಾಕೆ ನಿಮ್ಮ ಸರ್ಕಾರದ ಇಂದಿರಾ ಕ್ಯಾಂಟೀನ್ಗಳ ದುಸ್ಥಿತಿ ಹಿಂಗಾಗಿದೆಯಲ್ಲ? 52 ಕ್ಯಾಂಟೀನ್ಗಳ ನಡ್ಸಕ್ಕಾಗದಿರೋ ಸ್ಥಿತಿಯಲ್ಲಿ ಇದೆಯಲ್ಲ. ಮತ್ತೆ ಏನಾಗಿದೆ ಈಗ? 25 ರೂಪಾಯಿಗೆ ಒಂದು ಊಟ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು, ಹಸಿವು ಮುಕ್ತ ಭಾರತವನ್ನು ಕಟ್ತೀವಿ, ಕರ್ನಾಟಕ ಕಟ್ತೀವಿ ಅಂತ ಹೇಳಿರ್ತಕ್ಕಂಥ ಘೋಷಣೆ ಏನಾಯ್ತು? ನಿಮ್ಮದೇ ಸರ್ಕಾರ ಯಾಕೆ ನಡೆಸ್ತಾ ಇಲ್ಲ ನೀವು? ಈಗ 339 ವಾರ್ಡ್ಗಳಾಗ್ತಾ ಇದೆ, ಪ್ರತಿ ವಾರ್ಡಲ್ಲೂ ಇರಬೇಕು ಅಂತಕ್ಕಂಥ ತನ್ನ ಸಂಕಲ್ಪ ಇದ್ದದ್ದು ಇಂದಿರಾ ಕ್ಯಾಂಟೀನ್. ಏನಾಯ್ತು ಇಂದಿರಾ ಕ್ಯಾಂಟೀನ್ ಅಲ್ಲಿ? ಹಾಗಾದ್ರೆ ಬಡವ್ರು ಏನ್ ಮಾಡ್ಬೇಕೀಗ? ಮತ್ತೆ ಯಾಕೆ ಶುರು ಮಾಡಿದ್ರಿ? ಮತ್ತು ಅದನ್ನೇ ಹೇಳ್ತೀರಿ, ನಾವು ಬಡವರಿಗೋಸ್ಕರ ಮಾಡ್ತಾ ಇದೀವಿ, ಅದು ಮಾಡ್ತಿದೀವಿ ಅಂತ. ಇದ್ರ ಪ್ರಶ್ನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರು ಕೂಡ ಧ್ವನಿ ಏನ್ ಹೇಳ್ತಿಲ್ಲ ಸರ್. ಇವಾಗ ಅವರು ಹೇಳ್ತಾ ಇರ್ತಾರೆ ಸರ್, ಈ ತರ ಮಾಡ್ತಿದೀವಿ ಅಂತ. ಇವಾಗ ಮಹಿಳೆಯರಿಗೆ ಉಚಿತ ಸಂಚಾರ ಅಂತ ಕೊಟ್ಟಿದ್ದಾರೆ ಸರ್. ಅದ್ರಲ್ಲಿ ಅದೇ ಸಂಚಾರನ ಅವರು ಮಕ್ಳಿಗೆ ಕೊಟ್ಟಿದ್ರೆ ಅವರಾದ್ರೂ ಅದನ್ನ ಸದುಪಯೋಗ ಪಡಿಸ್ಕೊತಿದ್ರು. ಯಾಕೆಂದ್ರೆ ಇವಾಗ ಅವ್ರಿಗೆ ಫ್ರೀ ಬಿಟ್ಟಿದ್ದಕ್ಕೋಸ್ಕರ ಅವರು ತುಂಬಾ ದೇವಸ್ಥಾನಗಳನ್ನ ವಿಸಿಟ್ ಮಾಡ್ತಾ ಇದ್ದಾರೆ, ಮತ್ತೆ ತುಂಬಾ ಇರ್ತಾರೆ. ಅದ್ರ ಬದಲು ಅದೇ ಒಂದು ಸ್ಕೀಮ್ನ ಹುಡುಗರು ಕೊಟ್ಟಿದ್ರೆ ಅಥವಾ ಮಕ್ಳಿಗೆ ಕೊಟ್ಟಿದ್ರೆ ಅವ್ರು ಅದನ್ನ ತುಂಬಾ ಚೆನ್ನಾಗಿ ಸದುಪಯೋಗ ಪಡಿಸ್ಕೊತಿದ್ರು ಅನ್ನೋದು ನನ್ನ ಅನಿಸಿಕೆ ಸರ್.
ಇದು ಯೋಚನೆ ಮಾಡ್ಬೇಕಾದ್ರೆ ಕೆಲವು ಕಡೆ ದೇವಸ್ಥಾನಗಳಿಗೆ ಬಾಗಿಲಾಕ ಪರಿಸ್ಥಿತಿ ಈ ಗ್ಯಾರಂಟಿ ಯೋಜನೆಗಳಿಗೆ ಬರಬೇಡಿ, ದಯವಿಟ್ಟು ಬರಬೇಡಿ. ಇಲ್ಲಿ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದು. ಅದು ಯಾವುದೇ ಯೋಜನೆಗಳನ್ನ ನಾನು ಪ್ರಶ್ನೆ ಮಾಡಬಾರ್ದು. ಯಾಕಂದ್ರೆ ಅವ್ರ ಆಲೋಚನೆ ಇವತ್ತು ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ, ಮಹಿಳೆಯರು ಮುಕ್ತ ಓಡಾಡ್ತಿದ್ದಾರೆ, ಸಂತೋಷ, ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥ ವಿಚಾರ. ಹೌದು. ಈಗ ಇವ್ರು ಮಾಡಿರುವಂತ, ನಾವು ರಾಜಕೀಯ ಮಾತಾಡ್ತಾ ಇಲ್ಲ, ಆದ್ರೆ ಕೆಲವು ಈಗ ಮಹಿಳೆಗೆ 2,000 ರೂಪಾಯಿ ಕೊಡುವಂತದ್ರಿಂದ ಕೆಲವರು ತಮ್ಮ ಕುಟುಂಬವನ್ನ ಕಾಪಾಡ್ಕೊಳ್ತಾ ಇದ್ದಾರೆ, ಮತ್ತೆ ತಮ್ಮ ಮಕ್ಕಳಿಗೆ ಫೀಸ್ ಕಟ್ಕೋತಾ ಇದ್ದಾರೆ, ಅಥವಾ ಏನೋ ಅನಾರೋಗ್ಯ ಇದ್ದಂತ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ತಮ್ಮ ಬದುಕನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಒಂದು ಈಗ ಬಸ್ಸಿಂದೊಂದು ಬಹಳ ಇದು ಅನಿಸ್ಬೋದು ನಮ್ಗೆ, ಏನು ಅಂತಂದ್ರೆ ಇದು ಅಗತ್ಯ ಇರ್ಲಿಲ್ಲ ಅಂತ. ಮಹಿಳೆಯರಿಗೆ ಅಗತ್ಯ ಇರ್ಲಿಲ್ಲ ಖಂಡಿತ. ಅದನ್ನ ವಿದ್ಯಾರ್ಥಿಗಳಿಗೆ ಫ್ರೀ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಅವ್ರ ವಿದ್ಯಾಭ್ಯಾಸಕ್ಕಾದ್ರೂ ಅನುಕೂಲ ಆಗ್ತಾ ಇತ್ತು. ಇದಕ್ಕೆ ನಂದು ಸಹ ಸಹಮತ ಇದೆ. ಖಂಡಿತವಾಗ್ಲು ಯಾರು ನಮ್ಮ ದೇಶದ ಭವಿಷ್ಯವೋ ಅವ್ರಿಗೆ ಅವಕಾಶ ಕೊಟ್ಟಿದ್ದಿದ್ರೆ ಮತ್ತಷ್ಟು ಸದ್ವಿನಿಯೋಗ ಆಗ್ತಿತ್ತು ಅಂತ ನಮ್ಮ ಅಲ್ವೇ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಟ್ಟಿದ್ದಿದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯೋರು, ಎಷ್ಟು ಜನ ವಿದ್ಯಾರ್ಥಿಗಳು ಒಳ್ಳೊಳ್ಳೆಯ ವಿದ್ಯಾರ್ಥಿಗಳಾಗಿ ದೇಶವನ್ನು ಕಟ್ಟುವಂತ ಶಿಲ್ಪಿಗಳಾಗ್ತಾ ಇದ್ರು. ಬಹಳ ಒಳ್ಳೆಯ ಚಿಂತನೆ ಅದು. ಅಂತ ವಿದ್ಯಾರ್ಥಿಗಳಿಗೆ ಯಾಕೆ ಕೊಡಬಾರ್ದು? ಯಾಕೆ ಈಗೇನೋ ಪಾಸ್ ಏನೋ ಕೊಡ್ತೀರಲ್ಲ, ಎಷ್ಟಿದೆ ಪಾಸಿಗೆ? ನಾನು 1,300 ಸರ್ ನಂದೇ ಪಾಸ್, ಡೈಲಿ ಪಾಸ್ ಬಸ್ಸಲ್ಲಿ ವರ್ಷಕ್ಕೆ. ಹ್ಮ್. ಅದನ್ನ ಉಚಿತವಾಗಿ ಮಾಡಿದ್ರಿ. ಎಷ್ಟು ಜನ ವಿದ್ಯಾರ್ಥಿ, ಬಡ ವಿದ್ಯಾರ್ಥಿ, ತುಂಬಾ ಜನದ ಅನುಕೂಲ ಆಗ್ತಾ ಇತ್ತು, ಖಂಡಿತ ಅನುಕೂಲ ಆಗ್ತಾ ಇತ್ತು. ಎಷ್ಟೋ ಜನ ನಾವು ನೋಡ್ತಿರ್ತೀವಿ, ಪಾಪ ಮಕ್ಳುಗಳು ರೋಡಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳಕ್ ನಿಂತಿರ್ತಾರೆ. ನಾನು ತುಂಬಾ ಜನ ವಿದ್ಯಾರ್ಥಿಗಳನ್ನ ಕೇಳಿದೀನಿ, ಯಾಕಪ್ಪ ಬಸ್ಸಿಗೆ ಹೋಗಕ್ಕಾಗಲ್ವಾ? ಇಲ್ಲ ಅಣ್ಣ, ದುಡ್ಡಿಲ್ಲ ಅಣ್ಣ ಹೋಗೋದಕ್ಕೆ ನಮ್ಗೆ ಅಂತ ಪರಿಸ್ಥಿತಿ ಕೂಡ ಇವತ್ತಿದೆ. ವಿದ್ಯಾರ್ಥಿಗಳು ಸಮವಸ್ತ್ರ ಕೊಡೋಕೆ ನಮ್ ಕೈಲಿ ಆಗ್ತಿಲ್ಲ, ಸರಿಯಾದ ಸಮಯದಲ್ಲಿ ಪಠ್ಯ ಪುಸ್ತಕಗಳನ್ನ ಕೊಡಕ್ ಆಗ್ತಿಲ್ಲ, ಸರಿಯಾದ ಶೂ ಮಕ್ಳಿಗೆ ಶೂಗಳು ಕೊಡಕ್ ಆಗ್ತಿಲ್ಲ ನಮ್ಗೆ. ಸರ್, ಈ ಹಿಂದಿನ ಹಲವಾರು ರಾಜಕೀಯ ನಾಯಕರು, ಮುತ್ಸದ್ದಿಗಳು ಇವರಿಗೆ ಮಾರ್ಗದರ್ಶನಕ್ಕೆ ಅವ್ರನ್ನ ಯಾಕೆ ತಗೊಳ್ತಾ ಇಲ್ಲ ಈಗಿನ ರಾಜಕೀಯದವರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾಯಕರು ಈ ಹಿಂದೆ ಉದಾಹರಣೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತಗೊಳ್ಳಿ, ಅವ್ರು ಗೃಹ ಮಂತ್ರಿ ಆಗಿದ್ರು ಮನೆ ಇಲ್ದೇ ಇರುವಂತ ಗೃಹ ಮಂತ್ರಿ ಅಂತ ನಾನೇ ಬರ್ದಿದ್ದೆ. ಆದ್ರೆ ಅವ್ರ ಸಂಬಳ ಎಷ್ಟು ಕಡಿಮೆ ಇತ್ತು. ಅವರು ಒಂದ್ಸಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮನೆಗೆ ಒಬ್ರು 50 ರೂಪಾಯಿ ಕೇಳ್ಕೊಂಡ್ ಬಂದ್ರಂತೆ ಮಧ್ಯರಾತ್ರಿಯಲ್ಲಿ, ಒಬ್ರು ನೆಂಟ್ರು. ಇವ್ರ ಹತ್ರ 50 ರೂಪಾಯಿ ಇಲ್ಲ ಅವ್ರಿಗೆ ಕೊಡೋದಕ್ಕೆ, ಗೃಹ ಮಂತ್ರಿ. ಆಗ ಆ ಸಂದರ್ಭದಲ್ಲಿ ಅವರ ಮಿಸಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವಾಗ 50 ರೂಪಾಯಿ ನನ್ನ ಹತ್ರ ಇದೆ ಕೊಡ್ತೀನಿ ಅಂತ ಹೇಳಿ ಅಡಿಗೆ ಮನೇಲಿ ಇಟ್ಟಿದ್ದಂತ ಎಂತ ಚಿಲ್ಲರೆ ಕಾಸು ಅದೆಲ್ಲ ಸೇರಿಸಿ 50 ರೂಪಾಯಿ ಅವ್ರಿಗೆ ಕೊಟ್ಟು ಕಳ್ಸಿದ್ದಾರೆ. ಆಗ ಶಾಸ್ತ್ರಿ ಅವರು ಸುಮ್ಮನೆ ಆದ್ರು. ಮಾರನೇ ದಿವಸ ತಮ್ಮ ಪತ್ನಿಯವ್ರನ್ನ ಅವರು ಕೇಳಿದ್ರು, ನಿನ್ಗೆ 50 ರೂಪಾಯಿ ಹೇಗ್ ಬಂತು ಅಂತ. ನೀವು ತಿಂಗಳಿಗೆ ಕೊಡ್ತಾ ಇದ್ರಲ್ಲ ನನ್ನ ಮನೆ ಖರ್ಚಿಗೆ, ಅದ್ರಲ್ಲಿ 3 ರೂಪಾಯಿ ಉಳಿತಾ ಇತ್ತು ಪ್ರತಿ ತಿಂಗಳಿಗೆ. ಆ 3 ರೂಪಾಯಿನ ನಾ ಸೇವ್ ಮಾಡಿಟ್ಟಿದ್ದೆ, ಅವರಿಗೆ ಕೊಟ್ಟೆ ಅಂತ ಹೇಳಿದ್ರು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾರನೇ ದಿವಸ ತಮ್ಮ ಆಫೀಸ್ಗೆ ಹೋಗಿ ಅವ್ರ PA ಅವ್ರನ್ನ ಕರೆದು ನನ್ನ ಸಂಬಳದಲ್ಲಿ 3 ರೂಪಾಯಿಯನ್ನ ಕಡಿಮೆ ಮಾಡಕ್ಕೆ ಅವರು ಆದೇಶ ಕೊಟ್ರು. ಅದು ಜಾಸ್ತಿ ಆಗ್ತಿದೆ ನನಗೆ 3 ರೂಪಾಯಿ ಅಂತ. 3 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀರಾ, 3 ರೂಪಾಯಿ ನನಗೆ ಕಡಿಮೆ ಕೊಡಿ ಅಂತ. ಇಂಥ ಸ್ವಚ್ಛ ರಾಜಕಾರಣಿಗಳು ನಮ್ ಕಣ್ಣೆದುರಿಗೆ ಇರುವಾಗ ಇದೇ ನಾನು ಇವತ್ತು ಚರ್ಚೆ ಮಾಡ್ತಿರೋದು. ಅದಕ್ಕೂ 6,000 ಸಿಬ್ಬಂದಿಗಳನ್ನು ಮಾಡಿ ದುಂದುವೆಚ್ಚ ಮಾಡುವಂತಹ ಒಂದೇ ದೇಶದ ರಾಜಕಾರಣಿಗಳು ಇರ್ತಕ್ಕಂಥ ವಿಭಿನ್ನತೆಯನ್ನು ಯೋಚನೆ ಮಾಡ್ಬೋದು. ಮೌಲ್ಯಗಳು ಎಲ್ಲಿಗೆ ಬಂತು ಅಂತ. ನಿನ್ನೆ ಕೂಡ ನಮ್ಮ ನರಸಿಂಹ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಾವು ಡೆಮೊಕ್ರೆಟಿಕ್ ಅಂತಕ್ಕಂಥದ್ದು ವಿಕೃತಿಯ ಸ್ವರೂಪವನ್ನು ಪಡ್ಕೊಳ್ಳಿ, ಇವೆಲ್ಲವೂ ವಿಕೃತಿಯ ಸ್ವರೂಪಗಳೇ. ಡೆಮೋಕ್ರಸಿಯನ್ನ, ಪ್ರಜಾಪ್ರಭುತ್ವವನ್ನ ನಾವು ಸ್ವಚ್ಛ ಮಾಡೋ ಬದಲು ಅದನ್ನ ವಿಕೃತಿ ಮಾಡ್ತಾ ಇವೆಲ್ಲವೂ ಅಲ್ವೇ? ಶಾಸ್ತ್ರಿ ಅವರಲ್ಲಿ 3 ರೂಪಾಯಿಗಳನ್ನು ಉಳಿಸಿದ್ರೆ ಅದು ದೇಶದ ಆದಾಯವಾಗತ್ತೆ ಅಂತಕ್ಕಂಥ ಯೋಚನೆ ಮಾಡೋರಲ್ಲಿ ನಾನು ಹೆಚ್ಚು ಖರ್ಚು ಮಾಡಿ ನಾನು ಸಂರಕ್ಷಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತಕ್ಕಂಥ ದ್ವಂದ್ವ ಯೋಚನೆಗಳಲ್ಲಿದೆ. ಈ ಯಾವ ಕಡೆ ಸಾಕ್ತಾ ಇದ್ದೀವಿ? ಅವರದೇ ಸರ್ಕಾರದ ಯೋಜನೆಗಳ ಬಗ್ಗೆ, ಅವುಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ, ಅನುಷ್ಠಾನ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಈ ಖರ್ಚು ವೆಚ್ಚಗಳನ್ನ ಯೋಚನೆ ಮಾಡ್ಬೋದಲ್ವೇ ಅಂತ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಇನ್ನೊಂದು ಹುದ್ದೆಗೆ ಬಹಳ ಹಪಹಪಿಸ್ತಾರೆ ಇವರು ಸರ್, ಚೇರ್ ಅಂತ. ಹಿಂದೆ ನಮಗೆ ಸ್ವಾತಂತ್ರ್ಯಕ್ಕೆ ಬಹಳ ತಮ್ಮ ಪ್ರಾಣ ತ್ಯಾಗ ಮಾಡಿದಂತ, ಬಹಳ ಬಾರಿ ಜೈಲಿಗೆ ಹೋಗಿ ಬಂದಂತ ನಮ್ಮ ಗಾಂಧೀಜಿಯವರು ಇರಬಹುದು, ಹಲವಾರು ಗಾಂಧೀಜಿ ಸೇರಿದಂತೆ ಸಾವಿರಾರು ಜನ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಶ್ರಮಿಸಿದ್ದಾರೆ. ಅವರು ಯಾವ ಹುದ್ದೆನೂ ಅಲಂಕರಿಸ್ಲಿಲ್ಲ. ಇಲ್ಲಿ ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿಯವರು ಒಂದ್ ಕಡೆ ಬೇರೆ ಕಡೆ ಇದನ್ನ ಒಂದು ಜನಾಂಗೀಯ ವಿವಾದವನ್ನ ಬಗೆಹರಿಸ್ತಾ ಇದ್ರು. ಯಾವುದೇ ರಾಜಕೀಯ ಸ್ಥಾನಮಾನಕ್ಕೆ ಬರ್ಲಿಲ್ಲ. ಇವ್ರೊಂದು ಉದಾಹರಣೆ ಹೇಳಿದೆ. ಯಾಕೆ ಮೇಡಮ್, ಭಾರತದ ಏಕೀಕರಣ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೊಟ್ಟಂತ ಒಂದೇ ಒಂದು ಕರೆಗೆ ರಾಜರಾಗಿದ್ದಂತ ಜಯಚಾಮರಾಜ ಮೊದಲು ಬಿಟ್ಟು ಬಂದವರಲ್ಲೇ ಕರ್ನಾಟಕಕ್ಕೆ ಕೀರ್ತಿ ಕಳಶಪ್ರಾಯರವರು ಮೊದಲು ಅವರೇ ಪದತ್ಯಾಗ ಮಾಡಿದ್ದು ಅಲ್ವೇ? ಅವರೇ ನಮ್ಮ ಮೊದಲ ಗವರ್ನರ್ ಕೂಡ ಆಗಿ ಬಂದ್ರು, ಮೊದಲು ಬಿಟ್ಟು ಬಂದ್ರು.
ಸ್ಥಾನ ರಾಜರಾಗಿರ್ತಕ್ಕಂಥವ್ರು ಸಂಸ್ಥಾನವನ್ನು ಬಿಟ್ಟು ಬಂದ್ರು. ಇದಕ್ಕಿಂತ ಉದಾಹರಣೆ ನಮ್ಗೆ ಏನ್ ಬೇಕು? ನಾವ್ ಇವತ್ತು ಕೂಡ ನಮ್ ಸೀಟ್ ಪದವಿ 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 ಹೊಡೆದಾಡ್ತಾ ಇರೋದು. ನನಗೆ ಇನ್ನೊಂದು ಪ್ರಶ್ನೆ ಬರ್ತದೆ, ಇದಕ್ಕೆ ಸರಿಯಾಗಿದೆ ಪ್ರಶ್ನೆ ಇದೆಯೋ ಈಗ ಇರ್ಲಿ, ಇದ್ರ ಬಗ್ಗೆ ನಾನು ಕೇಳೋದಿಲ್ಲ. ರಾಜಕಾರಣದಲ್ಲಿ ಧರ್ಮ ಇರ್ಬೇಕೆ, ಧರ್ಮ ರಾಜಕಾರಣ ಅದೆರಡು ಬೇರೆ ಬೇರೆ ಚರ್ಚೆ ವಿಚಾರಗಳು ನಾವು ಮಾಡ್ತಕ್ಕಂಥದ್ದು. ಎಲ್ಲಾ ನಮ್ಮ ರಾಜಕೀಯ ಸಂಸ್ಥಾನಗಳು ತೆಗೆದುಕೊಂಡ್ರು ಕೂಡ ವ್ಯಾಸರು ಇರಬಹುದು, ಮಹರ್ಷಿಗಳೆಲ್ಲರೂ ಕೂಡ ಇದ್ರು, ಧರ್ಮಗುರುಗಳು ಅಂತಿದ್ರು. ಅವರು ಧರ್ಮದ ಒಂದು ಆಡಳಿತ, ರಾಜ ಧರ್ಮವನ್ನು ಮೀರಬಾರದು ಅಂತ ಹೇಳಿ ರಾಜಗುರುಗಳು ಇದ್ರು ಅಲ್ವೇ? ಅವರು ಅದನ್ನು ಸಂರಕ್ಷಣೆ ಮಾಡ್ತಿದ್ರು. ಆದ್ರೆ ಇವತ್ತು ಮಠಮಂದಿರಗಳೇ ರಾಜಕೀಯವನ್ನು ಮಾಡುವಂತ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಮಠಮಂದಿರಗಳು. ಇವು ನೋಡಿ, ಈಗ DKಶಿ ಅವರ ಪರವಾಗಿ ಇವತ್ತಿನ ಪತ್ರಿಕೆಯಲ್ಲಿ ಚುಂಚಶ್ರೀಯವರು ಧ್ವನಿ ಎತ್ತಿದ್ದಾರೆ. ಹೌದು. ಸಮುದಾಯದ ಪ್ರತಿನಿಧಿಯಾಗಿ ಮಾಡ್ಲಿ, ಆದ್ರೆ ಒಟ್ಟಾರೆಯಾಗಿ ನೋಡಿದಾಗ ರಾಜಕೀಯದಿಂದ ಮಠಗಳು ದೂರ ಇರ್ಬೇಕಲ್ವೇ? ಹೌದು. ಮತ್ತಾರೋ ವೀರಶೈವಲಿಂಗಾಯತ ಅವ್ರು ನಾವು ನಮ್ಮ ಬೆಂಬಲ ಕೊಟ್ಟಿದ್ದೇವೆ ಅಂತ ಕೇಳಿದ್ದಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಈ ತರದ ಎಷ್ಟು ಉದಾಹರಣೆಗಳು ಬೇಕು? ನಮ್ಮವ್ರಿಗೆ ಕೊಡಿ, ನಮ್ಮ ಮೀಸಲಾತಿ ಕೊಡಿ. ಅದು ಅಂದ್ರೆ ಎಲ್ಲವೂ ಕೂಡ, ಎಲ್ಲ ಮಠ ಮಂದಿರಗಳು ಕೂಡ ಧರ್ಮದ ಕೆಲಸವನ್ನ ಬಿಟ್ಟು ರಾಜಕೀಯದ ಕೆಲಸವನ್ನೇ ಮಾಡ್ತಿದ್ದವಲ್ಲ. ಇಡೀ ಮಠ ಮಂದಿರಗಳು, ಎಷ್ಟು ಮಠಗಳಲ್ಲಿ ಇವತ್ತು ರಾಜಕೀಯದ ಚರ್ಚೆ ನಡೆಯಲ್ಲ. ರಾಜಕೀಯದ ಚರ್ಚೆಗಳು ಮಠ ಮಂದಿರಗಳಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ರಾಜಕೀಯದ ವಿಚಾರಗಳು. ಯಾಕೆ ನಮ್ಮ ಮಠ ಮಂದಿರಗಳು ಯೋಚನೆ ಮಾಡಬಾರ್ದು? ಅವರ ಕರ್ತವ್ಯ ಬಿಟ್ಟು ಯಾಕೆ ರಾಜಕೀಯಕ್ಕೆ ಬರ್ತೀರಿ? ಸರಿಯೋ ತಪ್ಪ ಇದು? ಸರಿ ಸರ್, ಮಠಮಾನ್ಯಗಳು ರಾಜಕೀಯದಿಂದ ದೂರ ಇರಬೇಕು. ಅವು ಮಾಡ್ಬೇಕಾದಂತ ದೇವದೇಶಗಳು ಬೇರೆ ಬೇರೆ ಇವೆ. ಜನರಲ್ಲಿ ತಿಳುವಳಿಕೆ ಕೊಡುವಂತಹದ್ದು, ಮತ್ತೆ ನೈತಿಕತೆ ಕಲಿಸುವಂತಹದ್ದು, ಆಧ್ಯಾತ್ಮ ಕಲಿಸುವಂತಹದ್ದು, ಯೋಗ ಮಾಡುವಂತಹದ್ದು, ಆರೋಗ್ಯ ವೃದ್ಧಿ ಮಾಡುವಂತಹದ್ದು, ಇಂತಹ ಕೆಲಸಗಳನ್ನ ಜ್ಞಾನಾರ್ಜನೆ ಮಾಡುವಂತಹದ್ದು. ಮೇಡಮ್, ಧರ್ಮೋ ರಕ್ಷತಿ ರಕ್ಷಿತ, ಇದು ಅವರ ಸಂದೇಶವಾಗಿರ್ಬೇಕು. ಧರ್ಮವನ್ನ ಉಳಿಸೋ, ಧರ್ಮ ನಿನ್ನನ್ನು ಕಾಪಾಡುತ್ತೆ. ಅದು ಮಾನವ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಅದನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅಂತಂದ್ರೆ ಅದು ಮುಖ್ಯ. ಅದು ಭಾರತದ ಪರಂಪರೆ. ಆ ಹಿನ್ನೆಲೆಯಲ್ಲೇ ಮಠ ಪರಂಪರೆಗಳು ಬಂದಿರತಕ್ಕಂಥದ್ದು. ಅದು ಬೇರೆ ಬೇರೆ ಸ್ವರೂಪ, ಶಿಕ್ಷೆ, ಸಮಾಜ ಸೇವೆ ಎಲ್ಲವನ್ನೂ ಮಾಡ್ತಕ್ಕಂಥದ್ದು ಇರ್ಬೇಕೇ ಹೊರತು ಇರ್ಬೇಕು. ಒಂದು ಮಠಕ್ಕೆ ಬೆಂಬಲ ಬೇಕು, ಮಠದ ಬೆಳವಣಿಗೆ ಆಗ್ಬೇಕು ಅಂದ್ರೆ ರಾಜಕೀಯದ ಬೆಂಬಲ ಬೇಕೇ ಬೇಕು. ಅವ್ರವ್ರ ಸಮುದಾಯದವ್ರು ಯಾರು ಬರ್ತಾರೋ ಅವ್ರು ಯಾವ ರೀತಿ ಬೆಂಬಲ ಬೇಕಾದ್ರೆ ಪಡ್ಕೊಳ್ಳಿ, ಬೆಳೆಯಲಿ. ಆದ್ರೆ ಧ್ವನಿ ಎತ್ತಕ್ಕಂಥದ್ದು, ಪ್ರಶ್ನೆ ಮಾಡತಕ್ಕಂಥದ್ದು, ಮಂತ್ರಿಯವರನ್ನೇ ಎಷ್ಟು ನಡೆದಿಲ್ಲ ನಮ್ಮಲ್ಲಿ. ಸ್ಥಾನಮಾನ ಕೊಡುವಂಥದ್ದು ಹೇಳೋದು, ಶಿಫಾರಸ್ ಮಾಡುವಂಥದ್ದು, ನಮ್ಮವರೇ ಅಧಿಕಾರಕ್ಕೆ ಬರ್ಬೇಕು ಅನ್ನೋದು, ನನ್ನ ಜಾತಿ ಬರ್ಬೇಕು ಅನ್ನೋದು, ನಮ್ಮ ವರ್ಗ ಇದು ಪ್ರಜಾಪ್ರಭುತ್ವ ಬಗ್ಗೆ ನಾವು ಮಾತನಾಡ್ತೀವಿ. ಜಾತ್ಯತೀತ ಎಲ್ಲಿದೆ? ಜಾತ್ಯತೀತ ಅನ್ನೋ ಡೆಫಿನೇಷನ್ ಹೊರಟೈತಲ್ಲ. ಯಾರು ಜಾತ್ಯತೀತರು? ನಾವ್ ಹೇಳ್ತಾರೆ ನಾವು ಜಾತ್ಯತೀತರು. ಆ ಪಕ್ಷ ಅದು ಕೋಮುವಾದಿ. ಏನ್ ಕೋಮುವಾದಿ ಇದೆ? ಯಾವ್ದು ಕೋಮುವಾದಿ? ನೀವು ಮಾಡ್ತಿರೋದು ಜಾತಿವಾದ, ಅವ್ರು ಮಾಡೋದು ಜಾತಿವಾದ. ಎಲ್ಲರೂ ಜಾತಿಯಿಂದಲೇ ಬಿದ್ದಿರ್ತಕ್ಕಂಥದ್ದು. ಜಾತಿಯೇ ಮುಖ್ಯ ದೇಶದಲ್ಲಿ. ಜಾತಿಯನ್ನ ಹೊರಗಿಟ್ಟು ನಮ್ಮ ರಾಜಕಾರಣಿಗಳು ಸಭ್ಯರನ್ನ, ಸಜ್ಜನರನ್ನ ಆರಿಸಿ ನ್ಯಾಯಪರವಾದಂತಹ, ಪಾರದರ್ಶಕವಾದಂತಹ ಆಡಳಿತವನ್ನ ನಡೆಸಬೇಕು. ಹೌದು. ಆಗ ಮಾತ್ರ ನಮ್ಮ ಸಮಾಜ, ನಮ್ಮ ದೇಶ ಮುಂದುವರಿಯೋದಕ್ಕೆ ಸಾಧ್ಯ, ಅಭಿವೃದ್ಧಿ ಸಾಧಿಸ. ರಾಜಕಾರಣಿಗಳು ಕೂಡ ಯೋಚನೆ ಮಾಡಬೇಕು. ನಮ್ಮ ಪರವಾಗಿ ಇಂಥ ಧರ್ಮ, ನಮ್ಮ ಸಮುದಾಯದ ಧ್ವನಿ ಎತ್ತಬೇಕು. ಅವ್ರಿಗೊಂದು ಅವಕಾಶ ಕೊಡಿ. ಇಷ್ಟೆಲ್ಲ ಹೋಗಿದೆಯಲ್ಲ ಎಲ್ಲ ರಾಜಕೀಯದ ನಿರ್ಧಾರಗಳು, ತೀರ್ಮಾನಗಳು, ಶಿಫಾರಸುಗಳು, ಹಿಡಿತ ಎಲ್ಲವೂ ಕೂಡ ಮಠ ಮಂದಿರಗಳು ಮಾಡ್ತಾ ಇವೆ. ಮಠ ಮಂದಿರಕ್ಕೆ ಒಂದು ಅವಕಾಶ ಕೊಟ್ಟು ಅವರು ವಿಧಾನ ಪರಿಷತ್ ಆಯ್ಕೆ ಮಾಡ್ಬಿಡಿ, ನೇಮಕಾತಿ ಮಾಡಿ. ಅದೊಂದಿಂದ ಉಳಿದಿರೋದು ಬಾಕಿ. ಈಗ ಹೇಗಾಗ್ಬಾರ್ದು? ಅದು ಮಾಡ್ಬಿಟ್ರೆ ಅವರೇ ನೇರವಾಗಿ ಬಂದು ಕೂತ್ಕೊಂಡು ಕಾವ್ಯ ಹಾಕೊಂಡು ಅವರು ಕೂಡ ನಿಮ್ಮ ಚರ್ಚೆಯಲ್ಲಿ ಭಾಗವಹಿಸಬಹುದು. ಅದೊಂದು ಮಾತ್ರ ಬಿಟ್ಟಿದೀವಿ, ಎಲ್ಲವನ್ನು ಕೂಡ ಮಾಡಿ ಮುಗಿಸಿದೀವಿ ನಾವು ಅಲ್ವೇ? ಇದು ಒಂದು ಬಹಳ ಗಂಭೀರವಾಗಿರ್ತಕ್ಕಂಥ ಚರ್ಚೆ, ಯಾವ ಆರೋಪವೂ ಅಲ್ಲ ಇದು. ನಾವ್ ಹೇಳ್ತಿರ್ತಕ್ಕಂಥದ್ದು, ಯಾಕೆ ರಾಜಕೀಯದಲ್ಲಿ ಧರ್ಮವನ್ನ ಬೆರೆಸಬೇಕು? ಧರ್ಮಾತೀತವಾಗಿ, ಜಾತ್ಯತೀತವಾಗಿ ನಡೆಯುವಂತಹ ನಡವಳಿಕೆ, ಅದನ್ನೇ ನಿನ್ನೆ ಚರ್ಚೆ ಮಾಡ್ತಿರ್ತಕ್ಕಂಥದ್ದು ನಾವು. ಅರಿಸ್ಟಾಟಲ್ ಏನ್ ಹೇಳಿದಾನೆ, ಒಂದು 100 ವರ್ಷಗಳಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಕರೆಕ್ಟ್ ಆಗತ್ತೆ ಅಂತ. 76 ವರ್ಷಕ್ಕೆ ಕರೆಕ್ಟ್ ಆಗುತ್ತೆ ಭಾರತದಲ್ಲಿ. 76 ವರ್ಷಕ್ಕೆ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಅವನತಿಯೇನೆ. ಸುಮ್ಮನೆ ಹೆಸರಿಗೆ ಪ್ರಜಾಪ್ರಭುತ್ವ ಇದೆ, ಸಂವಿಧಾನದ ದಿನಾಚರಣೆ ಆಚರಣೆ ಮಾಡ್ತೇವೆ, ಅದರ ಮೌಲ್ಯಗಳು ಗೊತ್ತಿಲ್ಲ, ತತ್ವಗಳು ಗೊತ್ತಿಲ್ಲ, ಆಚರಣೆ ಇಲ್ಲ, ಅನುಷ್ಠಾನ ಇಲ್ಲ, ಬಾಯಿ ಮಾತಲ್ಲಿದೆ. ಯಾವ ವಿಚಾರ ಬೇರೆ ನಿಮ್ಮನ್ನು ಕಾಡ್ತು? ಸರ್, ನಂಗೆ ತುಂಬಾ ಕಾಡ್ತಿರೋ ವಿಷಯ ಏನಂದ್ರೆ, ನಿನ್ನೆ ನಡೆದಂತ ಸಂವಿಧಾನ ದಿನಾಚರಣೆಯಲ್ಲಿ ಸಿಎಂ ಅವ್ರು ಏನಂದಿದ್ದಾರೆ ಅಂತಂದ್ರೆ, ನಮ್ಮ ಒಂದು ಸಂವಿಧಾನ ಸರಿಯಾಗಿ ಅನುಷ್ಕರಣೆ ಆಗ್ತಿಲ್ಲ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ ಅದು ಅನುಕರಣೆ ಆಗ್ತಿದ್ಯಾ ಅನ್ನೋದಕ್ಕೆ ಅದನ್ನ ಅನುಕರಣೆ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಸರ್ಕಾರದವರು ಸರ್. ಯಾಕೆಂದ್ರೆ ಅವರು ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಅಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅದು ಯಾವುದೇ ರೀತಿ ಮುಂದುವರೆದಿಲ್ಲ ಅಂತ. ಯಾಕೆಂತಂದ್ರೆ ಇವಾಗ ಸಂವಿಧಾನದಲ್ಲಿ ಒಂದು ಮಗು ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ 6 ವರ್ಷದಿಂದ 14 ವರ್ಷದಲ್ಲಿ ಅದು ಸ್ಕೂಲ್ಗೆ ಮುಗಿಸಿರ್ಬೇಕು. ಬಟ್ ಇವಾಗ ಕೆಲವೊಂದು ವಿಚಾರಗಳಲ್ಲಿ
ಕೆಲವ್ರು ತುಂಬಾ ಜಾಸ್ತಿ ವರ್ಷ ಆಗಿರೋರು ಕೂಡ ಸ್ಕೂಲಲ್ಲಿ ಇರ್ತಾರೆ. ಹ್ಮ್ ಆ ತರ ಒಂದು ವಿಚಾರ ನನ್ನ ಕಾಡ್ತಿರೋದು ಸರ್. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅದು ಸರಿಯಾಗಿ ಅನುಷ್ಕರಣೆ ಆಗಿಲ್ಲ, ಹ್ಮ್ ಅದು ಇನ್ನ ಅನುಷ್ಕರಣೆ ಆಗ್ಬೇಕಂದ್ರೆ ಅದು ಏನ್ ಮಾಡ್ಬೇಕು ಅದು ಉತ್ತರ ಅವ್ರ ಹತ್ರನೇ ಕೇಳ್ಕೋಬೇಕು ಸರ್. ಏನ್ ಹೇಳ್ತೀರಾ? ನನ್ಗೆ ಇದು ಅದೇ ಚರ್ಚೆ ಮಾಡ್ತಿದ್ವಿ, ಸಂವಿಧಾನ ಸರಿಯಾಗಿ ಅನುಕರಣೆ ಆಗ್ತಾ ಇಲ್ಲ. ಅನುಷ್ಠಾನ ಆಗ್ತೀರಿ, ಇವೆಲ್ಲವೂ ಅದೇ ತಾನೇ ಸಂವಿಧಾನದ. ಹೌದು. ನಾವ್ ಎಷ್ಟೊತ್ತಿಗೆ ಚರ್ಚೆ ಮಾಡಿದ್ರೆ ಅದೇ ಅದೇ ವಿಚಾರ ಅದೇ ವಿಚಾರ ಚರ್ಚೆಗಳು. ಸಂವಿಧಾನವನ್ನ ಅನುಷ್ಠಾನ ಮಾಡ್ಬೇಕು ಅಂತ ಮೊದಲು ನೀವು ಮಾಡಿ ತೋರಿಸಿ, ನೀವು ಮಾಡಿ ಆನಂತರ ಎಲ್ಲರೂ ಸಂವಿಧಾನ ಮಾಡ್ತಾರೆ. ಯಾರನ್ನ ದೂಷಣೆ ಮಾಡೋದು, ಮನುವಾದಿಗಳನ್ನ ದೂಷಣೆ ಮಾಡೋದು. ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮನುವಾದಿಗಳಿಂದ ಸಂವಿಧಾನ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂದ್ಬಿಟ್ಟು. ಇವೆಲ್ಲ ಬಿಡ್ಬೇಕು ಮೊದಲು, ಈ ಚರ್ಚೆಗಳನ್ನ ಮೊದಲು ಬಿಡಬೇಕು. ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸೋದನ್ನ ಬಿಟ್ಟು ಅದೇ ನೀವು ಆ ವಿಚಾರಗಳೇ ಬೆರಳಾಗ್ತಿಲ್ಲ ನಮ್ಮಲ್ಲಿ. ಇಡೀ ಸಮುದಾಯದಲ್ಲಿ ಅದೇ ವಿಚಾರಗಳೇ. ಇವರು ಅವರನ್ನ ಕೈ ತೋರಿಸೋದು, ಕೋಮುವಾದಿಗಳು ಅನ್ನೋದು, ಇವ್ರ ಕೈ ತೋರಿಸೋದು. ಇವರು ಸಂವಿಧಾನ ಇವ್ರು ಹೇಳ್ತಾ ಇದ್ದಾರೆ, ಬಿಜೆಪಿ ಹೇಳ್ತಾ ಇದ್ದಾರೆ ವಿಸರ್ಜನೆ ಮಾಡ್ಬಿಡಿ, ಗಲಾಟೆ ಚರ್ಚೆನೆ ಮಾಡ್ಬಿಡಿ, ನೀವು ವಿಧಾನಸಭೆ ವಿಸರ್ಜನೆ ಮಾಡಿ ಅಂದ್ಬಿಟ್ರು. ಎಷ್ಟು ಸುಲಭ ವಿಸರ್ಜನೆ ಮಾಡೋದು? ಒಂದು ಚುನಾವಣೆಗೆ ಎಷ್ಟು ಖರ್ಚಾಗುತ್ತೆ, ಅದ್ರ ಬಗ್ಗೆ ಯೋಚನೆ ಇದೆಯಾ? ಒಬ್ರು ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಮಾತಾಡ್ತಕ್ಕಂಥ ಮಾತೇ ಅದು. ತಮ್ಮ ಪಕ್ಷಕ್ಕೆ ನಿಮ್ ಪಕ್ಷದಲ್ಲಿ ಇರ್ತಕ್ಕಂಥ ಜಗಳವನ್ನ ಬಿಕ್ಕಟ್ಟಿನ ಬಗೆಹರಿಸಿಕೊಂಡು ಯಾರೋ ಒಬ್ರು ಬಂದು ಸಮರ್ಥವಾಗಿ ನೀವು ಆಡಳಿತ ಮಾಡ್ರಿ, ಜನಗಳ ಕಷ್ಟವನ್ನ ಅದು ಹೇಳ್ಬೇಕೇ ಹೊರತು ವಿಸರ್ಜನೆ ಮಾಡಿ. ಎಷ್ಟು ಸುಲಭ ವಿಸರ್ಜನೆ ಮಾಡೋದು. ಮತ್ತೊಂದು ಚುನಾವಣೆ ತಗೊಂಬನ್ನಿ, ಅರ್ಥ ಬೀಳುತ್ತೆ ಬೇರೆ. ನಾನು ಹೇಳ್ತಿಲ್ಲ, ನಿಮ್ಗೆ ಆಲೋಚನೆ ಇದೆಯಾ ಕರ್ನಾಟಕದ ಬಗ್ಗೆ? ಜನರ ಬಗ್ಗೆ ಆಲೋಚನೆ ಇದೆಯಾ? ದುಡ್ಡಿನ ಬಗ್ಗೆ ಯೋಚನೆ ಇದೆಯಾ? ತೆರಿಗೆ ಬಗ್ಗೆ ಯೋಚನೆ ಇದೆಯಾ? ಯಾಕಿಂತ ಹೇಳಿಕೆಗಳನ್ನು ಕೊಡ್ತೀರಿ? ಜವಾಬ್ದಾರಿ ಇಲ್ವಾ ನಿಮಗೆ? 5 ವರ್ಷ ಆಯ್ಕೆ ಮಾಡಿ ಕಳ್ಸಿದ್ದೀವಿ, 5 ವರ್ಷ ನೀವು ಆಡಳಿತ ಮಾಡಿ ತೋರಿಸ್ರಿ, ಅದು ಹೇಳ್ಬೇಕೇ ಹೊರತು ನೀವು ವಿಸರ್ಜನೆ ಮಾಡ್ಬಿಡಿ. ಸುಲಭ, ಜಗಳ ಆಡಬೇಡಿ. ನಿಮ್ಗೆ ಅದೇ ಮಾತನ್ನ ಅವ್ರು ಹೇಳಿದ್ರೆ ವಿಸರ್ಜನೆ ಮಾಡ್ತೀರಾ? ಅವರು ಈ ತರದ ಹಗುರವಾದ ಮಾತುಗಳನ್ನು ಬಿಟ್ಟು ಜವಾಬ್ದಾರಿಯಿಂದ ಮಾತನಾಡಿದರೆ ಕರ್ನಾಟಕ ಒಂದು ಪ್ರಬುದ್ಧ ರಾಜಕೀಯಕ್ಕೆ ಬರುತ್ತೆ. ಇವತ್ತು ನೋಡ್ತಿರ್ತಕ್ಕಂಥದ್ದು ಪ್ರಬುದ್ಧ ಅಲ್ಲ, ಇದು ಅಪ್ರಬುದ್ಧವಾದಂತಹ ರಾಜಕೀಯ ವ್ಯವಸ್ಥೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಖಂಡಿತವಾಗಿ. ಮತ್ತೊಂದು, ನನಗೆ ಬಹಳ ನೀವು ಮಹಿಳೆಯರಿದ್ದೀರಿ, ಹಾಗಾಗಿ ಈ ವಿಚಾರ ನಾನು ನಿಮಗೆ ಇವತ್ತು ಚರ್ಚೆ ಮಾಡಬೇಕು. ತುಂಬಾ ನಮ್ಮೆಲ್ಲರನ್ನೂ ಕೂಡ ಎಲ್ಲೋ ಒಂದು ಕಡೆ ಎಚ್ಚರಿಸುವಂತಹ ಒಂದು ವಿಷಯ ಇದು. ರಾಜ್ಯದಲ್ಲಿ ಲಿಂಗಾನುಪಾತ ಕುಸಿತವಾಗ್ತಾ ಇದೆ. 1,000 ಗಂಡು ಮಕ್ಕಳಿಗೆ 943 ಹೆಣ್ಣು ಮಕ್ಕಳಿದ್ರು. ಲಿಂಗಾನುಪಾತ ಇತ್ತು. ಅದು 916ಕ್ಕೆ ಕುಸಿಯಿತು. ಆನಂತರ ಮತ್ತೆ 948ಕ್ಕೆ ಹೋಯ್ತು. ಈಗ 53, ಅದು ಕುಸಿತಾ ಇದೆಯಂತೆ. ಅಂದ್ರೆ ಇವತ್ತು ನಾವು ಸಾಮಾಜಿಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ, ಎಲ್ಲೋದ್ರೂ ಕೂಡ ಇವತ್ತು ಹೆಣ್ಣುಗಳಿಲ್ಲ, ಹೆಣ್ಣು ಸಿಕ್ಕಲ್ಲ, ಮದ್ವೆ ಆಗ್ತಾ ಇಲ್ಲ ಅಂತಕ್ಕಂಥ ಸಾಮಾನ್ಯವಾಗಿ ಕೇಳ್ತೀವಿ. ಇಲ್ಲೇ ಇದೆಯಲ್ಲ ಇಷ್ಟೊಂದು ಲಿಂಗಾನುಪಾತ ಕುಸಿತ. 1,000 ಗಂಡು ಮಕ್ಕಳಿದ್ರೆ 916, 17, 20 ಹೆಣ್ಣು ಮಕ್ಕಳಿದ್ರೆ ಉಳಿದದನ್ನ ಹೇಗೆ ಸರಿ ಹೊಂದಿಸೋದು? ಇದಕ್ಕೆ ಏನ್ ತಪ್ಪುಗಳಾಗ್ತಾ ಇದೆ ಅಂದ್ರೆ ಭ್ರೂಣ ಹತ್ಯೆಗಳಾಗ್ತಾ ಇದೆ. ಅದನ್ನ ನಾವು ಸಮಾಜ ಒಪ್ಕೊಳ್ಬೇಕಾಗಿತ್ತು. ಆ ಭ್ರೂಣ ಹತ್ಯೆ ಲಿಂಗ ನಿರ್ಧಾರ ಮಾಡಲ್ಲ ಅಂತಕ್ಕಂಥದ್ದು ಎಲ್ಲ ನರ್ಸಿಂಗ್ ಬೋರ್ಡಲ್ಲೂ ಕೇವಲ ಅದು ನೆಪಕ್ಕೆ ಮಾತ್ರ ಹಾಕಲಾಗಿದೆ. ಹೌದು. ಖಾಸಗಿ ಸಂಸ್ಥೆಗಳು ಈಗಲೂ ಸಹ ಮಾಡ್ತಾ ಇವೆ ಸರ್. ಹಾಗಾಗಿ ಮತ್ತೆ ನಾವು ಕೂಡ ಈಗ ಜನ್ಮ ಕೊಡುವಂತಹದ್ದು ಹೆಣ್ಮಕ್ಳು. ನಾವು ಗಟ್ಟಿಯಾಗಿ ನಿಲ್ಬೇಕು. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲಾ ನಮಗೆ ಒಂದೇನೆ. ಸೊ ನನ್ನ ಮಗು ನಾನು ಉಳಿಸ್ಕೋಬೇಕು, ಅದು ಹೆಣ್ಮಗು ಆಗ್ಲಿ ಗಂಡ್ ಮಗು ಆಗ್ಲಿ, ನನ್ನ ಮಗುನ ನಾನು ಉಳಿಸ್ಕೋಬೇಕು ಅಂತ ತಾಯಿ ಗಟ್ಟಿ ನಿರ್ಧಾರ ಮಾಡ್ಬೇಕು. ಬೇರೆ ಒತ್ತಡ, ಕುಟುಂಬದ ಒತ್ತಡ ಎಷ್ಟೇ ಬರ್ಲಿ, ಫ್ಯಾಮಿಲಿ ಒತ್ತಡ ಬರ್ಲಿ, ಗಂಡನ ಒತ್ತಡ ಬರ್ಲಿ, ನೆಂಟರ ಒತ್ತಡ ಬರ್ಲಿ, ಬಟ್ ತಾಯಿ ಆದವಳು ಗಟ್ಟಿಯಾಗಿ ನಿಲ್ಬೇಕು. ಇದು ನನ್ನ ಮಗು, ನನಗ್ ಬೇಕು ಅನ್ನೋ ಗಟ್ಟಿ ನಿರ್ಧಾರ ಮಾಡಿ ಭ್ರೂಣ ಹತ್ಯೆ ಮತ್ತೆ ಕೆಲವು ಇನ್ನು ಹಲವಾರು ಮಾರ್ಗಗಳನ್ನ ಅನುಸರಿಸೋ ಬದಲು ತಾನು ಇದ್ದಂತ ಮಗುವನ್ನ ಸ್ವೀಕರಿಸಿದ್ರೆ, ಒಪ್ಪಿಕೊಂಡ್ರೆ, ಆಗ ಈ ಪರ್ಸೆಂಟೇಜು ಬ್ಯಾಲೆನ್ಸ್ ಆಗುತ್ತೆ ಅನ್ಸುತ್ತೆ. ಅಲ್ಲ ಸರ್, ಈಗ ನನಗೆ ಕಾಡ್ತಾ ಇರತಕ್ಕಂಥ ಒಂದು ಕ್ವಶನ್ ಏನಂತ ಅಂದ್ರೆ, ಯಾಕೆ ಅಪ್ಪ ಅಮ್ಮನಿಗೆ ನಮ್ ಇಂಥದೇ ಮಗು ಬೇಕು ಅಂತ ಇವ್ರು ಕಾಡ್ತಾ ಇದೆ? ಮೊದಲು ಮೂಲಭೂತವಾಗಿ ಇದೇ ಬರ್ಬೇಕು. ಗಂಡಾಗ್ಲಿ ಹೆಣ್ಣಾಗ್ಲಿ ನಮ್ಮ ಮಕ್ಕಳಲ್ವೇ? ಇದ್ಯಾಕೆ ನಮ್ಮನ್ನು ಕಾಡಲ್ಲ? ಯಾಕೆ ಹೆಣ್ಣು ಅಂದ್ರೆ ಅಸಡ್ಡೆ? ಯಾಕೆ ಹೆಣ್ಣು ಅಂದ್ರೆ ತಿರಸ್ಕಾರ? ಸರ್, ಈ ಹಿಂದಿನಿಂದನೂ ಅದು ತುಂಬಾ ಇದೆ. ಅದು ಕುಲೋದ್ಧಾರಕನೇ ಬೇಕು ನಮಗೆ, ಹೆಣ್ಮಗು ಬೇಡ. ಎಲ್ಲವೂ ಕೂಡ ತಪ್ಪು. ಈ ಒಂದು ಗಂಡು ಮಗುವಿನಿಂದಲೇ ನಮಗೆ ಮೋಕ್ಷ ಸಿಗುತ್ತೆ, ಅವನೇ ಪಿಂಡ ಪ್ರದಾನ ಮಾಡ್ಬೇಕು, ಈ ತರದೆಲ್ಲ ನಮ್ಮಲ್ಲಿ ಏನೋ ಒಂದಷ್ಟು ಬೆಳೆಸ್ಕೊಂಡ್ ಬಂದಿದೆ. ಹೆಣ್ಣು ಮಕ್ಕಳು ಕೂಡ ಶ್ರಾದ್ದ ಮಾಡಿರೋ ಉದಾಹರಣೆ ಇದೆ. ಶ್ರಾದ್ದ ಮಾಡಬಹುದು ಶಾಸ್ತ್ರಗಳು ಹೇಳುತ್ತೆ. ಅವರು ಕೂಡ ತಿಥಿ ಮಾಡಬಹುದು ಅಂತ ಹೇಳಿದರೆ, ಅವರು ಪಿತೃ ಕಾರ್ಯ ಮಾಡಬಹುದು, ಸಂಸ್ಕಾರ ಮಾಡಬಹುದು ಅಂತ ಎಲ್ಲರೂ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಬೇಕಾದ್ರೆ ಧರ್ಮಶಾಸ್ತ್ರಗಳೇ ಬೇಕಾದ್ರೆ ಚರ್ಚೆ ಮಾಡಬಹುದು. ಅದಿರ್ಲಿ, ನಮ್ಮೊಳಗೆ ಹೆಣ್ಣು ಅಂದ್ರೆ ಯಾಕೆ ಅಸಡ್ಡೆ? ಗಂಡಾಗ್ಲಿ ಹೆಣ್ಣಾಗ್ಲಿ ನಮ್ಮ ಮಕ್ಕಳಲ್ವೇ?
ಮತ್ತು ಆ ಹೆಣ್ಣಿಗೆ ನೋಡ್ತಕ್ಕಂಥ ದೃಷ್ಟಿಕೋನವೇ ಬೇರೆ, ಹೆಣ್ಣು ಮಕ್ಳಿಗೆ ಕೊಡ್ತಕ್ಕಂಥ ಶಿಕ್ಷಣವೇ ಬೇರೆ, ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕ ಈ ತಾರತಮ್ಯ ಬೇರೆ ಅಲ್ವೇ. ಗಂಡು ಮಗುವಿಗೆ ಕೊಡ್ತಕ್ಕಂಥ ಆರೈಕೆಯೇ ಬೇರೆ. ತಾಯಿ ಮಾಡ್ತಕ್ಕಂಥ ಹೆಣ್ಣಾಗಿ ಅವಳೇ ಮಾಡ್ತಾಳಂತ ಅದನ್ನ ನಮ್ಮ ಸಂಶೋಧನೆಗಳು ಹೇಳ್ತಾ ಇದ್ದಾವೆ. ತಾರತಮ್ಯ ಮನೆಯಲ್ಲಿ ಒಂದು ಗಂಡು ಒಂದು ಹೆಣ್ಣು ಮಗು ಇದ್ರೆ ತನ್ನ ಮಗುವಿಗೆ ಗಂಡು ಮಗುವಿಗೆ ಹೆಚ್ಚಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು, ಹೆಣ್ಣು ಮಗುವನ್ನು ತಿರಸ್ಕಾರ ಮಾಡೋದು. ಗಂಡು ಮಗುವಿಗೆ ಒಳ್ಳೆಯ ಬಟ್ಟೆ ಇದನ್ನೆಲ್ಲ ಕೊಟ್ಟು ಒಳ್ಳೆಯ ಕಳಿಸೋದು, ಇವರಿಗೆ ಸರ್ಕಾರಿ ಶಾಲೆ ಕಳಿಸ್ತಕ್ಕಂಥ ಒಂದು ಮನೆಯಲ್ಲಿ ನಡೀತಕ್ಕಂಥ ತಾರತಮ್ಯ, ಹೆಣ್ಣು ಗಂಡು ನಡೀತಕ್ಕಂಥ ತಾರತಮ್ಯ. ಇವನ್ ಎಜುಕೇಶನ್ ಅಲ್ಲೂ ಅಷ್ಟೇ, ಗಂಡು ಮಗುವನ್ನ ಕಾನ್ವೆಂಟ್ ಕಳ್ಸೋದು, ಹೆಣ್ಣು ಮಗುವನ್ನ ಒಂದು ಸರ್ಕಾರಿ ಕನ್ನಡ ಶಾಲೆ ಕಳಿಸುವಂತದ್ದು ಮಾಡ್ತಾ ಇದ್ದಾರೆ. ಅಲ್ಲ, ಶಾಲೆಗೆ ನಾನು ಆದ್ಯತೆ ಕೊಡ್ತೀನಿ, ಕನ್ನಡ ಶಾಲೆಯಲ್ಲೇ ಕಲೀಲಿ. ಆದ್ರೆ ಗಂಡು ಮಗು ಹೆಣ್ಣು ಮಗು ಎರಡನ್ನು ಒಂದೇ ಶಾಲೆಗೆ ಕಳಿಸಿ. ಆ ಗಂಡು ಮಗುನ ಯಾಕೆ ಕಾನ್ವೆಂಟಿಗೆ ಕಳಿಸ್ತೀರಾ, ಹೆಣ್ಣು ಮಗುನ ಯಾಕೆ ಒಂದು ಸರ್ಕಾರಿ ಶಾಲೆ ಕಳಿಸ್ತೀರಾ? ಅದು ಒಂದು. ಈ ಲಿಂಗ ತಾರತಮ್ಯದ ಬಗ್ಗೆ ಹೇಳ್ಬೇಕು ಅಂದ್ರೆ ಕುಟುಂಬ ವ್ಯವಸ್ಥೆಯಲ್ಲೂ ಸಹ ಮಹಿಳೆಗೆ ಬಹಳ ಕಷ್ಟ ಇದೆ ಸರ್. ಅದೊಂದನ್ನ ನಾನು ಮಹಿಳೆಯಾಗಿ ಹೇಳ್ತೀನಿ. ಒಂದು ಕುಟುಂಬದಲ್ಲಿ ಅವರೇ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಒತ್ತಡ ಹಾಕ್ತಾರೆ ಕೆಲವು ಕುಟುಂಬದಲ್ಲಿ. ನೀನ್ ಈಗ ಪ್ರೆಗ್ನೆನ್ಸಿ ಕೆಲವು ಕಡೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರು. ಈಗ ಬೀದರ್ರು, ಚಿಕ್ಕಬಳ್ಳಾಪುರ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಲಿಂಗಾನುಪಾತ ಅತ್ಯಂತ ತೀವ್ರವಾಗಿ ಕುಸಿತಾ ಇದೆ ಅಂತ. ಅಂದ್ರೆ ಆ ಜಿಲ್ಲೆಗಳಲ್ಲಿ ಹೆಚ್ಚಿನ ಕೆಲಸ ಆಗ್ಬೇಕಾಗಿದೆ. ಅಲ್ಲಿ ನೀವ್ ಹೇಳ್ತಿದ್ದೀರಲ್ಲ, ವಂಶ ಪಾರಂಪರ್ಯ, ನನ್ನ ವಂಶ, ಗಂಡು ಮಗು ಬೇಕು, ಗಂಡು ಸಂತತಿ ಬೇಕು, ಈ ತರದ ಪ್ರಯತ್ನಗಳು ಜಾಸ್ತಿ ನಡೀತಾ ಇದೆ ಅಂತಕ್ಕಂಥ ಪತ್ರಿಕೆಯಲ್ಲಿ ನಡೀತಾ ಇದೆ. ಆ ಹೆಣ್ಣು ಮಗಳಿಗೆ ತನ್ನ ಮಗುನ ಇಟ್ಕೋಬೇಕು ಅಂತ ಆಸೆ ಇದ್ರೂ ಸಹ ಕುಟುಂಬದ ಒತ್ತಡದಿಂದ, ಗಂಡನ ಒತ್ತಡದಿಂದ, ಅತ್ತೆ ಮಾವನ ಒತ್ತಡದಿಂದ, ಮತ್ತೆ ಇನ್ನು ಸಂಬಂಧಿಕರ ಒತ್ತಡದಿಂದ, ನೀನೇನಾದ್ರೂ ಹೆಣ್ಮಗುಗ್ ಬರ್ತ್ ಕೊಟ್ರೆ ನಾನು ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತಿವಿ ಅನ್ನುವಂತ ಕೆಲವು ಥ್ರೆಟ್, ಹೆದರಿಕೆಗಳು ಸಹ ಹೆಣ್ಮಗಳು ಅವ್ರು ಹೇಳ್ದಂಗೆ ಕೆಲವು ಬಾರಿ ಕೇಳುವಂತ ಸಂದರ್ಭಗಳು ಇದೆ. ಹಾಗಾಗಿ ಆದ್ರೂನು ನನ್ನ ಸಲಹೆ ಏನು ಅಂದ್ರೆ, ಎಲ್ಲಾ ತಾಯಿ ಆಗೋದಕ್ಕೆ ಹೊರಟಿರುವಂತ ಹೆಣ್ಮಕ್ಳಿಗೆ ಯಾರೆಷ್ಟೇ ಒತ್ತಡ ಬರ್ಲಿ, ನಿಮ್ಗೆ ಸರ್ಕಾರದ ಬೆಂಬಲ ಇರುತ್ತೆ. ತಾವು ಯಾರೂ ಆ ಮಗುವನ್ನ ತೆಗೆಸ್ಕೊಳ್ಳುವಂತ, ಅಬಾರ್ಷನ್ ಮಾಡಿಸ್ಕೊಳ್ಳುವಂತ ಕಠಿಣ ನಿರ್ಧಾರ, ಕೆಟ್ಟ ನಿರ್ಧಾರಕ್ಕೆ ಹೋಗ್ಬೇಡಿ. ಆ ಯಾವುದೇ ಮಗು ಆದ್ರೂ ಅದು ನನ್ನ ಮಗು, ಹೆಣ್ಣು ಮಗು ಆದ್ರೂ ನನ್ನ ಮಗು, ಗಂಡು ಮಗು ಆದ್ರೂ ನನ್ನ ಮಗು ಅನ್ನುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ನೀವು ಆ ಮಗುವಿಗೆ ಉತ್ತಮ ಭವಿಷ್ಯ ಕೊಡೋದ್ರ ಬಗ್ಗೆ ಗಮನ ಹರಿಸಿ. ಇಲ್ಲಿ ಇನ್ನೊಂದು ನಮ್ಮಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆ ಏನು ಅಂತಂದ್ರೆ, ಹೆಣ್ಣು ಮಗಳು ಅಂತಂದ್ರೆ ಮನೆಯಿಂದ ಹೊರಗೆ ಹೋಗೋಳು ಅಂತ, ಅಂದ್ರೆ ಬೇರೆ ಮನೆಯನ್ನು ಯಾವತ್ತಿದ್ರು ಆಚೆ ಹೋಗೋಳು, ಅವಳ ಮೇಲೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಕ್ಕಂಥ ಕೆಟ್ಟ ಯೋಚನೆ ಇದೆ ನಮ್ಮಲ್ಲಿ. ಅವಳು ಹೋಗಿ ಇನ್ನೊಂದು ಮನೆಯಲ್ಲಿ ಬೆಳಗೋಳು ಅಂತ ಯಾಕೆ ಯೋಚನೆ ಮಾಡಬಾರ್ದು ಸರ್? ನಮ್ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಕೊಟ್ಟಿದೆಯಲ್ಲ ಸರ್, ಹೆಣ್ಮಕ್ಳಿಗೂ ಸಹ ಈಕ್ವಲ್ ರೈಟ್ಸ್. ಹೌದು. ಹಾಗಾಗಿ ನಮ್ ಸಂವಿಧಾನನೇ ಹೆಣ್ಮಕ್ಳಿಗೆ ಸಮಾನ ಹಕ್ಕನ್ನು ಕೊಟ್ಟಾಗ ನಾವು ಯಾಕೆ ಇನ್ನೂ ಅರ್ಥಕೊಳ್ತಾ ಇಲ್ಲ? ನಮ್ಮ ಕುಟುಂಬಗಳಲ್ಲಿ ತಿಳುವಳಿಕೆ ಬರಬೇಕು, ಜ್ಞಾನ ಬರಬೇಕು, ಮತ್ತೆ ರೂರಲ್ ಏರಿಯಾಗಳಲ್ಲಿ ಇದ್ರ ಬಗ್ಗೆ ಒಂದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗ್ಬೇಕು ಸರ್. ಎಲ್ಲದರ ಜೊತೆಗೆ ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಹೆಣ್ಣು ಭ್ರೂಣ ಹತ್ಯೆ, ಲಿಂಗ ನಿರ್ಧಾರ. ಇದು ನಿಜವಾಗಿಯೂ ಆಗ್ಲೇಬೇಕು. ಕೇವಲ ಅವರ ಆತ್ಮಸಾಕ್ಷಿಯಾಗಿ ವೈದ್ಯರುಗಳು ನಡೆದುಕೊಳ್ಬೇಕು. ನಾನು ಹೇಳ್ತಕ್ಕಂಥ ದೊಡ್ಡ ದೊಡ್ಡ ಖಾಸಗಿ ನರ್ಸಿಂಗ್ ಹೋಮ್ಗಳು, ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡಿರ್ತಕ್ಕಂಥವ್ರು, ಎಲ್ಲೆಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳಿದೆ ಎಲ್ಲ ಕಡೆಗಳಲ್ಲೂ ಕೂಡ ಕೇವಲ ಅಲ್ಲಿ ನೆಪಕ್ಕೆ ಮಾತ್ರ ಒಂದು ಬೋರ್ಡ್ ಹಾಕಿ ಇಲ್ಲಿ ಲಿಂಗ ನಿರ್ಧಾರ ಮಾಡುವುದಿಲ್ಲ ಹಾಕಿದ್ರೆ ಆಗೋದಿಲ್ಲ. ಅಂಥವ್ರ ಮೇಲೆ ಸದ್ದು ಮುಚ್ಚಿ ಅನೇಕ ಕಡೆಗಳಲ್ಲಿ ಇದು ನಡೀತಾ ಇದೆ, ಈ ಕ್ಷಣವೂ ನಡೀತಾ ಇದೆ. ಈ ಸತ್ಯವನ್ನ ಒಪ್ಪಿಕೊಂಡು ಇಡೀ ವೈದ್ಯ ಸಮುದಾಯ ಹೆಣ್ಣು ಮಕ್ಕಳ ಪರವಾಗಿ ನಿಂತುಕೊಂಡ್ರೆ ಈ ಲಿಂಗಾನುಪಾತವನ್ನು ಉಳಿಸಬಹುದು, ಸರಿಪಡಿಸಬಹುದು. ಇಲ್ಲದೇ ಇದ್ರೆ ದುಡ್ಡುಗೋಸ್ಕರವಾಗಿ ನಮ್ಮನ್ನು ನಾವು ಮಾರ್ಕೊಳ್ಳೋ ರೀತಿ ಮಾಡಿದ್ರೆ ಅದು ಆತ್ಮದ್ರೋಹ ಮಾಡಿಕೊಂಡಂಗೆ. ಇದು ನಡೀತಾ ಇದೆ, ನಗರಗಳಲ್ಲಿ ನಡೀತಾ ಇದೆ. ವಿದ್ಯಾವಂತರು ಮಾಡ್ತಿದ್ದಾರೆ, ದುಡ್ಡಿರೋರು ಮಾಡ್ತಿದ್ದಾರೆ, ಶ್ರೀಮಂತರು ಮಾಡ್ತಿದ್ದಾರೆ, ಬಲಶಾಲಿಗಳು ಮಾಡ್ತಿದ್ದಾರೆ, ವೈದ್ಯರು. ಈಗ ನನಗೆ ತುಂಬಾ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ ಅಂತಂದ್ರೆ ನನ್ನ ಸಂಬಂಧ ಕೇವಲ ವೈದ್ಯರ ಅಷ್ಟೇ ಇರ್ಬೇಕೇ ಹೊರತು ಇದಕ್ಕೆ ಬಳಸ್ಕೊಳ್ಳೋ ರೀತಿಯಲ್ಲಿ ಹೋಗ್ಬಾರ್ದು. ವೈದ್ಯರನ್ನ ಬಳಸ್ಕೊಂಡು ಲಿಂಗ ನಿರ್ಧಾರವನ್ನು ಹೇಳಿ ಅಂತ ಹೇಳೋದು, ಆ ನಂತರ ತೆಗೆಸುವಂಥದ್ದು ಯಾಕೆ ಮಾಡ್ಬೇಕು? ಇದು ಹಣದಿಂದ ಆಗ್ತಾ ಇದೆ, ದಬ್ಬಾಳಿಕೆಯಿಂದ ಆಗ್ತಾ ಇದೆ, ಡಾಕ್ಟರ್ನ ಎದುರಿಸುವಂತ ಕೆಲಸಗಳು ನಡೀತಾ ಇದೆ ಇವತ್ತು. ಆಗ್ತಿಲ್ವೇ? ಎಷ್ಟು ಕಡೆಗಳಲ್ಲಿ ಎದುರಿಸ್ತಾರೆ ವೈದ್ಯರನ್ನ. ಹೇಳ್ಬೇಕು, ನೀವು ಯಾಕೆ ಹೇಳೋಕ್ಕಾಗಲ್ಲ ಅಂತ ಹೇಳಿ ಎದುರಿಸುವಂತ ಕೆಲಸಗಳು ನಡೀತಾ ಇದೆ. ದಬ್ಬಾಳಿಕೆ ನಡೆಯುತ್ತೆ, ಒತ್ತಡಗಳನ್ನು ತಗೊಂಡ್ಬರುವಂತದ್ದು, ಬೇರೆ ಬೇರೆಯಿಂದ ಫೋನ್ ಮಾಡಿಸುವಂಥದ್ದು, ತಮ್ಮ ಸಂಬಂಧವನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಹೀಗೆಲ್ಲ ಏನೇ ಮಾಡಿದ್ರು ಕೂಡ ವೈದ್ಯ ಲೋಕ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ತಮ್ಮನ್ನ ನಾವು ಒಂದು ವೃತ್ತಿಯಲ್ಲಿದ್ದೀವಿ. ವೈದ್ಯ ಧರ್ಮ ವೈದ್ಯೋ ನಾರಾಯಣೋ ಹರಿ, ಎಂತ ಒಂದು ಭಾರತೀಯ ಪರಂಪರೆಯಲ್ಲಿ ಕೊಟ್ಟಿರ್ತಕ್ಕಂಥ ಬಿರುದು ಬೇರೆ ಪ್ರಪಂಚದಲ್ಲಿ ಎಲ್ಲೂ ಕೊಡೋಕ್ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಹರಿಯನ್ನ ಕಾಣ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಲ್ವೇ? ನೀವ್ಯಾಕೆ ಇಂತಹ ಕೆಲಸಕ್ಕೆ ಇಳಿಬೇಕು? ಯಾಕೆ
ಇವತ್ತು ಅವ್ರ ಆತ್ಮಸಾಕ್ಷಿಯಾಗಿ ಹೇಳ್ಕೊಳ್ಳಿ, ಆತ್ಮಸಾಕ್ಷಿಯಾಗಿ ಹೇಳಿ ನಾವು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಇಲ್ದ್ರೆ ಇಂಥ ವರದಿ ಬೇರೆಗೆ ಹೇಗೆ ಸಾಧ್ಯ? ಹೇಗೆ ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತೆ? ಪತ್ರಿಕೆಗಳಲ್ಲಿ ಬರುತ್ತೆ, ನೀವು ನೋಡಿರ್ಬಹುದು. ತೊಟ್ಟಿಯ ಬಳಿಯಲ್ಲಿ ಹೆಣ್ಣು ಭ್ರೂಣ ಬಿದ್ದಿತ್ತು, ಹೌದು 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 ಇತ್ತೀಚೆಗೆ ಮಗು ಮಗು ಹೆಣ್ಣು ಮಗು ಬಿದ್ದಿತ್ತು. ಹೌದು. ಆ ತಾಯಿಯಾದವಳು ತಾನು ಎತ್ತಿರ್ತಕ್ಕಂಥ ಹೆಣ್ಣು ಮಗು ಅಂತ ಹೇಳಿ ಮನೆಯ ನೀವು ಹೇಳಿದಾಗ ಒತ್ತಡವನ್ನು ಸಹಿಸಲಾಗದೆ ತಿಪ್ಪೆಯಲ್ಲಿ ಬಿಸಾಕಿ ಹೋಗಿರ್ತಕ್ಕಂಥ ಉದಾಹರಣೆ ಇದೆ. ಹೌದು. ಅಂದ್ರೆ ಆ ತಾಯಿಗೆ ಎಷ್ಟು ನೋವಾಗಿರ್ಬೇಕು, ಆದ್ರೆ ಒತ್ತಡ ಏನೋ ಇದೆ ಅಲ್ಲಿ. ಹೌದು. ಇದ್ರ ಬಗ್ಗೆ ಸಮಾಜ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಮುಂದಿನ ದಿನಗಳಿಗೆ ಹೆಣ್ಣೆ ಸಿಕ್ಕಲ್ಲ. ಸಿಗೋದಿಲ್ಲ ಸರ್. ಅದೇ ನಮ್ಮ ಜನಪದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಹೆಣ್ಣಿಗೆ ಪೂಜನೀಯ ಸ್ಥಾನ ಕೊಟ್ಟಿದ್ದಾರೆ. ಹೆಣ್ಣು ಅಪ್ಪನ ಮನೆಯಿಂದ ಗಂಡನ ಮನೆಗೆ ಹೋದ್ರೂ ಕೂಡ ಪ್ರತಿ ದಿವಸ ಅವಳು ದೀಪ ಹಚ್ಬೇಕಾದ್ರೆ ನನ್ನ ಅಪ್ಪನ ಮನೆ ಉದ್ಧಾರ ಆಗ್ಲಿ ಅನ್ನೋ ಮನೋಭಾವನೆಯಿಂದ ಹೌದು, ದೀಪ ಹೌದು. ಹಚ್ತಾಳೆ. ಹೌದು. ಹಾಗಿದ್ರೆ ನೀವು ಇಷ್ಟೊಂದು ಅನುಪಾತಗಳು ಮಾಡ್ತಾ ಬಂದ್ರೆ ವಂಶೋದ್ಧಾರಕ, ಹ್ಮ್. ಹೆಣ್ಣೆ ಇಲ್ಲದೆ ವಂಶ ಎಲ್ಲಿಂದ ಉದ್ಧಾರ ಆಗತ್ತೆ? ಒಂದು ಹೌದು, ನಾವೆಲ್ಲರೂ ಬಂದಿರೋದು ಹೆಣ್ಣಿಂದ. ಎಲ್ಲಿಂದಾನೆ? ಅದನ್ನ ಯಾಕೆ ನಾವು ಮರಿತಿದ್ದೀವಿ? ಅದು ಎಲ್ಲಿಂದ ಯಾಕೆ ಇವ್ರು ಬರ್ತಾ ಇದು ಮಾಡ್ತಾರೆ? ಯಾಕೆ ಇಷ್ಟೊಂದು ತಾರತಮ್ಯ? ಇದನ್ನ ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು? ನೀವು ಹೇಳ್ದಾಗೆ ಪಾಪ ಪ್ರಜ್ಞೆ ಪ್ರತಿಯೊಬ್ಬರನ್ನ ಕಾಡ್ಬೇಕು. ಇದನ್ನ ನಾನ್ ತಪ್ಪು ಮಾಡ್ತಾ ಇದ್ದೀನಿ, ನಾ ಇಲ್ಲಿ ಸರಿ ಆಗ್ಬೇಕು, ನಾನು ಯಾವುದೇ ಕಾರಣಕ್ಕೂ ವೈದ್ಯರೇ ಆಗ್ಲಿ ಯಾರೇ ಆಗ್ಲಿ ಗೆಟ್ ಔಟ್ ಅಂತ ಹೇಳ್ಬೇಕು ಅಷ್ಟೇ ಹೊರತು ಯಾವುದೇ ಒತ್ತಡಕ್ಕೆ ಬಲಿ ಆಗ್ಬಾರ್ದು. ಅವರು ಇದನ್ನ ಕಾಪಾಡ್ಕೊ ಬಂದಾಗ ನಮ್ಗೆ ಈ ಕ್ವಾಲಿಟಿ ಬಂದ ಮೊದಲು ಹಣಕ್ಕೆ ಆದ್ಯತೆ ಕೊಡಬಾರದು. ಅವ್ರು ಎಷ್ಟೇ ಹಣ ಇದೇ ಕೇವಲ ಹಣವನ್ನ ಸಂಗ್ರಹಿಸುವುದಕ್ಕೆ ಇದು ಮಾರ್ಗ ಅಲ್ಲವೇ ಅಲ್ಲ. ಇದಾಗಬಾರ್ದು. ವೈದ್ಯ ಲೋಕದ ಅಲ್ಲ, ತುಂಬಾ ದೊಡ್ಡ ದೊಡ್ಡ ಸೇವೆ ಮಾಡ್ತಿರ್ತಕ್ಕಂಥ ವೈದ್ಯರಿದ್ದಾರೆ, ಅವರ ಸ್ಮರಣೆ ನಮಗಿದೆ, ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಯಾರು ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ವಿ. ದಯಮಾಡಿ ಹಣ ಮಾಡೋದಕ್ಕೋಸ್ಕರವಾಗಿ ಈ ದಂಧೆಯನ್ನು ಬಳಸ್ಕೊಳ್ಬಾರ್ದು. ಒಂದು. ಎರಡನೇದು, ಎಲ್ಲ ಕುಟುಂಬಗಳು ಇರ್ತಕ್ಕಂಥವ್ರು ಕೇವಲ ಹುಡುಗನಿಂದಲೇ ಗಂಡು ಮಗುವಿನಿಂದಲೇ ನನ್ನ ಜನ್ಮ ಉದ್ಧಾರ, ಅವರಿಂದಲೇ ಮೋಕ್ಷ, ಅವನೇ ನನ್ನ ವಂಶ, ಈ ಪರಿಕಲ್ಪನೆಯನ್ನು ಬಿಡಬೇಕಾಗಿದೆ. ಬಿಟ್ಟು ನನ್ನ ಮಗು ಅಂತಕ್ಕಂಥದ್ದನ್ನ ಅವರು ಒಪ್ಕೊಳ್ತಕ್ಕಂಥದ್ದಾಗಬೇಕು. ನನ್ನ ಗಂಡು ಮಗುವೇ ಆಗ್ಲಿಲ್ಲ, ವಂಶವೇ ಉದ್ಧಾರ. ದಯಮಾಡಿ ಶಾಸ್ತ್ರಗಳನ್ನ ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಮನುಷ್ಯತ್ವವನ್ನು ಅರ್ಥ ಮಾಡ್ಕೊಳ್ಳಿ, ಅಲ್ವೇ? ನಮ್ಮ ಮಗು ಅಂತಕ್ಕಂಥ ಅಭಿಮಾನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರೆ ಬಹುಶಃ ಹೆಣ್ಣು ಕುಲ ಉದ್ಧಾರ ಆಗಬಹುದು. ಯಾಕಂದ್ರೆ ಅತ್ಯಂತ ಗಂಭೀರವಾಗಿದೆ. ಅದ್ರ ಬಗ್ಗೆ ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡದಾಗಿ ಬರೆದಿದ್ದಾರೆ. ಅದು ಯಾರು ಓದೋದೇ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಣ್ಣು ಬೇಕಾದಾಗ ಹೆಣ್ಣಿಲ್ಲ ಅಂತ ಹುಡುಕ್ತೀವಿ, ಅಲ್ವೇ? ಇದು 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 ನಡೀತಿರ್ತಕ್ಕಂಥ ದುರಂತ ಇದು. ದಯಮಾಡಿ ಎಲ್ಲ ಪೋಷಕರು, ಪ್ರೇಕ್ಷಕರು, ವೀಕ್ಷಕರು, ತಾಯಂದಿರು, ತಂದೆ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ವೈದ್ಯರು ಎಲ್ಲರೂ ಕೂಡ ದಯಮಾಡಿ ಶಪಥವನ್ನು ಮಾಡಬೇಕು, ಸಂಕಲ್ಪವನ್ನು ಮಾಡಬೇಕು. ಹೆಣ್ಣು ಭ್ರೂಣ ಹತ್ಯೆ ಆಗಬಾರದು, ಮಾಡೋದಿಲ್ಲ, ಮಾಡಬಾರದು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದರೆ ಬಹುಶಃ ಈ ಲಿಂಗಾನುಪಾತ ಸರಿ ಹೋಗಬಹುದು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಹೆಣ್ಣಿನ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಆಗ ಗಂಡ ಹುಡುಗರೆಲ್ಲರೂ ಕೂಡ ಮದುವೆ ಇಲ್ಲದೆ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಅಥವಾ ಕ್ರೈಮ್ಸ್ ದ್ರೌಪದಿ ಅಂತೆ ಆಯ್ತೆ, ಒಬ್ಬೊಬ್ಬರು ಒಂದು ಹೆಣ್ಣನ್ನು 5 ಜನ ಮದುವೆ ಆಗ್ತಕ್ಕಂಥ ಪರಿಸ್ಥಿತಿ ಬರ್ಬೋದು. ಹೇಳಕ್ಕಾಗಲ್ಲ, ಬರಬಹುದು. ಯಾಕಂದ್ರೆ ಈ ಲಿಂಗಾನುಪಾತ ಹೇಳ್ತಾ ಇದೆ. ಅದು ಇಲ್ಲಿದೆ, ಹೆಣ್ಣುಗಳೇ ಇಲ್ವಲ್ಲ. ಹಾಗಾಗಿ ಒಂದು ಹೆಣ್ಣನ್ನು 5 ಜನ ಮದುವೆ ಆಗೋದು, 3 ಜನ ಮದುವೆ ಆಗೋದು, ಆ ತರದ ವಾತಾವರಣ ಬರೋ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಇದಕ್ಕೆ ಅತ್ಯಂತ ಕಠಿಣವಾದ ಕಾನೂನುಗಳಿದೆ. ಆದ್ರೆ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಗೊತ್ತಿಲ್ಲ ನಮ್ಗೆ. ಅದರ ಪಟ್ಟಿಯೇ ಗೊತ್ತಿಲ್ಲ. ಎಷ್ಟು ಜನ ಶಿಕ್ಷೆ ಅನುಭವಿಸಿದ್ದಾರೆ, ಎಷ್ಟು ಜನರನ್ನು ಹೋಗಿ ರೈಡ್ ಮಾಡಿದ್ದಾರೆ. ವೈದ್ಯಕೀಯ ಲೋಕ ಈಗ ನಮ್ಮ ಕಾನೂನು ಯಾರು ಹೋಗಿ ಈಗ ಎಲ್ಲಾ ಕಡೆಗಳಲ್ಲಿ ನಗರಗಳಲ್ಲಿ ಗೊತ್ತು, ಇಂಥ ಕಡೆ ಸ್ಕ್ಯಾನ್ ನಡೀತೆ ಅಂತ ಹೇಳಿ ಯಾರು ಹೋಗಿ ರೈಡ್ ಮಾಡೋದು ಇದೆಯಾ? ಈಗ ಭ್ರೂಣ ಹತ್ಯೆ ಮಾಡ್ತಿದ್ರು ಇಲ್ಲಿ ನಾವು ನೋಡಿದ್ವಿ, ಯಾರು ನೋಡಿದಾರ, ಕಾಣಿದಾರ? ಇಲ್ವೇ ಇಲ್ಲ. ನಾವು ವೈದ್ಯರನ್ನ ಅನವಶ್ಯಕವಾಗಿ ದೂಷಣೆ ಮಾಡೋದ್ರಲ್ಲಿ ಇಲ್ಲ. ಆದ್ರೆ ಎಲ್ಲರೂ ಆ ವರ್ಗಕ್ಕೆ ಬರೋರಲ್ಲ. ಆದ್ರೆ ಯಾರು ಮಾಡ್ತಿದ್ದಾರೆ, ನಕಲಿ ವೈದ್ಯರಿದ್ದಾರೆ, ಊರು ತುಂಬಾ ಇದ್ದಾರೆ, ಊರು ತುಂಬಾ ಇದ್ದಾರೆ. ಇದು ಬರೀ ಇವರಿಂದ ನಕಲಿ ವೈದ್ಯರು ಮಾಡ್ತಕ್ಕಂಥವ್ರು ಇದ್ದಾರೆ. ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರಸೂತಿ ತಜ್ಞರಿದ್ದಾರೆ. ಅವ್ರ ಹತ್ರ ಹೋಗಿ ನಾಟಿ ಔಷಧಿ ತಗೊಂಡು ಗರ್ಭಪಾತ ಮಾಡಿಸ್ಕೊಳ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಆಕೆಯೂ ಒಂದು ಹೆಣ್ಣು, ಆಕೆಯೂ ಒಂದು ತಾಯಿಯಾಗಿ ದಯವಿಟ್ಟು ಇಂಥಕ್ಕೆ ಮಹಿಳೆಗೆ ಶತ್ರು ಆಗಬಾರದು. ಅಂಥವ್ರು ಕೂಡ ಯಾರು ಪ್ರಸೂತಿಯನ್ನು ಮಾಡಿಸ್ತಾರೆ, ಯಾರು ನಾಟಿ ವೈದ್ಯವನ್ನು ಕೊಡ್ತಾರೆ, ಯಾರು ಇಂಥದಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಅವರು ಕೂಡ ನಾನು ಒಂದು ಹೆಣ್ಣು ಅಂತ ಹೇಳಿ ಯೋಚನೆ ಮಾಡಿ ಯಾರು ಬಂದು ಇಂಥ ಕೆಲಸ ಮಾಡೋದು ಕೆಳಗೆ ಬಂದಿದ್ದಾರೋ ಅವ್ರಿಗೆ ಹಿಂಗ್ ಮಾಡಬಾರ್ದಪ್ಪ ಅಂತ ಬುದ್ಧಿ ಹೇಳಿದ್ರೆ ಪರಿವರ್ತನೆ ಆಗುತ್ತಲ್ವೇ? ಕೇವಲ ಬರೀ ಸ್ಕ್ಯಾನ್ಗಳು ಇಲ್ಲೇ ಆಗ್ತಿದೆ ಅಂತಲ್ಲ. ಈಗ ನೋಡಿ, ಬೀದರು, ಬಾಗಲಕೋಟೆ, ಚಿಕ್ಕಬಳ್ಳಾಪುರ ಇರ್ತಕ್ಕಂಥ ಪಟ್ಟಿಯಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು, ಅಲ್ಲಿ ಇಂಥ ಕೆಲಸ ನಡೀತೆ ಅಂತಂದ್ರೆ ಅಲ್ಲಿ ಎಷ್ಟು ಜನ ನಾಟಿ ವೈದ್ಯರು ಮಾಡ್ತಿರ್ಬೋದು ಈ ಕೆಲಸ? ಎಷ್ಟು ಜನ ಯಾರೋ ಹೋಗ್ತಾರೆ, ಈ ತಗೋ ನಿನಗೆ ಗರ್ಭಪಾತ ಆಗುತ್ತೆ ಅಂತ ಕೊಡೋಂತ ನಡೆದಿಲ್ವೇ?
ತುಂಬಾ ನಡೆಯುತ್ತೆ. ತುಂಬಾ ತುಂಬಾ ನಡೆಯುತ್ತೆ. ಹಳ್ಳಿಗಳಲ್ಲಿ ಪ್ರಾಣಹಾನಿ ಕೂಡ ಆಗುತ್ತೆ. ಪ್ರಾಣಹಾನಿಗಳಾಗಿದೆ. ಹೌದು. ಯಾರೋ ಹೋಗಿ ನಾನು ಇದಾಗಿದೆ ಅಂತ ಕೇಳ್ಬಿಟ್ರೆ ತಕ್ಷಣ ಕೊಟ್ಟು ಕಳಿಸ್ತಾರೆ ಹೋಗು ಅಂತ. ಆದ್ರೆ ನಿರ್ಧಾರ ಮಾಡೋದು ಯಾರು? ಇದು ಹೆಣ್ಣು ಗಂಡು ನಿರ್ಧಾರ ಮಾಡೋದು ಯಾರು? ಅದು ಅವ್ರು ಮಾಡ್ತಿಲ್ಲ, ಅದನ್ನು ತಜ್ಞ ವೈದ್ಯರೇ ಮಾಡ್ತಾರೆ, ವೈದ್ಯರ ಮಾಡಿ. ಹೌದು ವಿದ್ಯಾವಂತರೇ ಮಾಡ್ತಿರ್ತಕ್ಕಂಥದ್ದು, ಹೌದು ಪ್ರಜ್ಞಾವಂತರೇ ಮಾಡ್ತಿರ್ತಕ್ಕಂಥದ್ದು. ಇವರು ಶಪಥ ಮಾಡಿದರೆ ಇದು ನಿಲ್ಲುತ್ತೆ. ಖಂಡಿತ ಅವರು ಅದ್ರಿಂದೀಚೆ ಬರ್ಬೇಕು ಸರ್ ಫಸ್ಟ್. ಅಲ್ವೇ? ಹೌದು. ಇದು ಯೋಚನೆ ಮಾಡಿ ಮಾಡಬೇಕು, ಕಠಿಣವಾದ ಶಿಕ್ಷೆಗಳಾಗಬೇಕು ಅಂತ ಹೇಳ್ತಾ ಈಗ ಸರ್, ಈಗ ನನಗೆ ಹ್ಮ್ ಮತ್ತೊಂದು ತುಂಬಾ ಕಾಡ್ತಾ ಇರತಕ್ಕಂಥದ್ದು ಹ್ಮ್ ಏನಪ್ಪಾ ಅಂದ್ರೆ ನಮ್ಮ ಆಹಾರ ಭದ್ರತೆ. ಹ್ಮ್ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಅಭಿವೃದ್ಧಿ ಹೆಸರಿನಲ್ಲಿ ಹ್ಮ್ ಈಗ ನಗರಕ್ಕೆ ಹತ್ತಿರ ಇರತಕ್ಕಂಥ ಹಳ್ಳಿಗಳಲ್ಲೂ ಕೂಡ ಹ್ಮ್ ಎಲ್ಲ ಸೈಟ್ಗಳನ್ನ ಮಾಡಿ 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 ಮಲಗಿಸ್ತಾ ಇದ್ದಾರೆ. ಭೂಮಿ ಇರೋದೇ ಇಷ್ಟಾಗಲ್ಲ, ಭೂಮಿ ಇರೋದೇ ಇಷ್ಟು. ಅದರಲ್ಲಿ ನೀವು ಈಗ ವ್ಯವಸಾಯ ಅಂತೂ ಕಂಪ್ಲೀಟ್ ನಿಂತು ಹೋಗ್ತಾ ಇದೆ, ಎಲ್ಲರೂ ಸಿಟಿ ಕಡೆ ಬರ್ತಾ ಇದ್ದಾರೆ. ಹಳ್ಳಿನಲ್ಲಿ ಯಾವುದೋ ಒಂದು ಜನರೇಷನ್ ಅವ್ರು ಮಾತ್ರ ಈಗ ವ್ಯವಸಾಯ ಮಾಡ್ತಾ ಇದ್ದಾರೆ. ನೋಡಿ ಇವತ್ತೇನಾಗಿದೆ, ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಲಿಕ್ಕೆ ಹೊರಟ್ರಿ, ಅಲ್ಲಿ 9,000 10,000 ಎಕರೆನ ನೀವು ಮುಟ್ಗೋಲು ಹಾಕೊಂತ ಇದ್ದೀರಾ. ಮೊದಲೇ ಆಹಾರಕ್ಕೆ ತುಂಬಾ ಹಾಹಾಕಾರ ಆಗ್ತಾ ಇದೆ. ಹ್ಮ್ ಇದಕ್ಕೆ ಪೂರಕವಾಗಿ ಇವತ್ತೇನಾಗಿದೆ, ಟೊಮೊಟೊ 1 kg 80 ರೂಪಾಯಿ ಆಗಿದೆ. ಇದು ವಾತಾವರಣದ ವೈಪರೀತ್ಯ ಅನ್ನೋದು ಆಗುತ್ತೆ, ಇಲ್ಲದೇ ಇದ್ರೂ ಆಗುತ್ತೆ. ಈಗ ನಮಗೆ ಪೂರೈಕೆಗೆ ತಕ್ಕಂತೆ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಹ್ಮ್ ದುಡಿಯೋರಿಲ್ಲ. ಹ್ಮ್ ಹಾಗಿದ್ರೆ ಊಟಕ್ಕೆ ಏನ್ ಮಾಡ್ಬೇಕು ನಾವು? ಇದ್ರ ಬಗ್ಗೆ ಯಾರು ಆಲೋಚನೆ ಮಾಡಿದ್ದಾರೆ? ಹ್ಮ್. ಎಲ್ಲಿ ನಾವು ಬೆಳೆಗಳು ಬೆಳೀತಾ ಇದ್ದೀವಿ? ಎಲ್ಲ ಕಡೆಗೂ ರಾಗಿ ಬೆಳೀತಿದ್ದಂತ ಜಾಗ ಇವತ್ತು ಸೈಟಾಗಿ ಕೂತಿದೆಯಲ್ಲ. ಓಲಿಯ ಸೈಟಾಗಿ ಕೂತು ಮನೆ ಕಟ್ಸಿದಾರ? ಇಲ್ಲ, ಬಂಡವಾಳಕ್ಕೆ ಬಿಟ್ಟಿದಾರ ಅಷ್ಟೇ ಅಲ್ಲಿ. ಹಾಗಾದ್ರೆ ತಿನ್ನೋದಕ್ಕೆ ಏನ್ ಮಾಡೋದಕ್ಕೆ ನಾವು? ಇಡೀ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಬೆಳೆದಿರತಕ್ಕಂಥ ರೀತಿಯನ್ನು ನೋಡಿದ್ರೆ ಇದಕ್ಕೆ ಉತ್ತರ ಕೊಡ್ಬೋದು. ಸುಮ್ಮನೆ ಬೆಂಗಳೂರು ಎಲ್ಲಿವರೆಗೂ ಹೋಗಿದೆ ಬೆಂಗಳೂರು? ರಾಮನಗರ, ಬಿಡದಿ, ಒಟ್ಟಾಯ್ತು. ಈ ಕಡೆ ತುಮಕೂರು ದಾಟ್ಬಿಟ್ಟಿದೆ ಬೆಂಗಳೂರು. ಹೌದು. ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಜಮೀನು ಇಲ್ಲ, ಒಲವು ಇಲ್ಲ, ಗದ್ದಿಯೂ ಇಲ್ಲ, ರೈತರು ಕೆಲಸ ಮಾಡೋದು ನೋಡೋದು ಸಾಧ್ಯ ಇಲ್ಲ. ಇಲ್ವೇ ಇಲ್ಲ. ಎಲ್ಲ ಕಡೆ ಬರೀ ಮನೆಗಳು, ಜಮೀನುಗಳು, ಸೈಟ್ಗಳು, ನಿವೇಶನಗಳು, ಇಷ್ಟೇ ನಡೆದಿರೋದು. ಅಂದ್ರೆ ಇದು ಬಹಳ ಇದೊಂದು ಮತ್ತದ್ ಗಂಭೀರವಾಗಿರ್ತಕ್ಕಂಥ ಯೋಚನೆ. ಇಷ್ಟು ಜನ ಭಾರತೀಯರಿಗೆ 103 ಕೋಟಿ 130 ಕೋಟಿ ಜನರಿಗೆ ಆಹಾರವೇ ಇಲ್ಲ ಅಂತ ಬೆಳೆಯೋರು ಯಾರು? ಎಲ್ಲಿದೆ ಈಗ? ಎಲ್ಲರೂ ನಗರ ಜೀವನವನ್ನು ಬಯಸೋರಾದ್ರೆ, ಎಲ್ಲರೂ ವೈಫೈ ಜೀವನ ಬೇಕು ಅಂತಂದ್ರೆ, ಎಲ್ಲರೂ ಜಮೀನ್ ಮಾರೋರೇ ಆದ್ರೆ ದುಡಿಯೋರು ಯಾರು? ಬೆಳೆಯೋರು ಯಾರು? ಇದು ತುಂಬಾ ಗಂಭೀರವಾದಂತ ಒಂದು ಇದು ಕ್ವಶನ್ ಆಗಿದೆ ನಮ್ಮ ಮುಂದೆ ಎದುರುಗಡೆ ಇರುತ್ತೆ. ಕೃಷಿಗೆ ಒಂದಷ್ಟು ಸಾಕಷ್ಟು ಪ್ರೋತ್ಸಾಹ ಧನ ಕೊಡಬೇಕು, ಆದ್ಯತೆ ಕೊಡಬೇಕು. ಕೃಷಿ ಬಗ್ಗೆ ಒಂದಷ್ಟು ತರಬೇತಿಗಳನ್ನ ಮಾಡ್ಬೇಕು ಆ ಇಲಾಖೆ, ಗ್ರಾಮೀಣಾಭಿವೃದ್ಧಿ. ಮೇಡಮ್ ಅವೆಲ್ಲ ಸತತವಾಗಿ ನಡೀತಾ ಇದಾವೆ. ಆದ್ರೂ ಸಾಲದು ದುಡಿಯೋ ಜನಗಳೇ ಇಲ್ಲ. ಸಾಲದು. ಅಲ್ಲಿ ಏನಾಗಿದೆ, ಹಳ್ಳಿ ಇಂತ ಯುವಕರು ಯಾತಕ್ ಬರ್ತಾರೆ ಪಟ್ಟಣಕ್ಕೆ ಅಂದ್ರೆ, ಇವ್ರಿಗೆ ಅಲ್ಲೇ ಒಂದು 50,000 ಹೊಲದಲ್ಲಿ ದುಡ್ಕೊಳ್ಳುವಂತ ಅವಕಾಶಗಳನ್ನ ನೀವು ಮಾಡ್ಕೊಡಿ, ಸರ್ಕಾರ ಮಾಡ್ಕೊಡಿ. ಅವ್ರಿಗೊಂದು ಬೋರ್ವೆಲ್ ಕೊಡಿ ನೀರಿಗೆ, ಅವ್ರಿಗೊಂದು ಟ್ರ್ಯಾಕ್ಟರ್ ಕೊಡಿ ಬಹಳ ಕನ್ಸೆಷನ್ ರೇಟ್ ಅಲ್ಲಿ. ಆಗ ಇಂತ ಅದನ್ನ ಮಾಡ್ಬೇಕು. ಯುವಕರು ಮತ್ತೆ ಕೃಷಿ ಜಮೀನುಗಳನ್ನ ಹಾಗೆ ದಯವಿಟ್ಟು ಉಳಿಸ್ಕೋಬೇಕು, ಅದನ್ನ ಹಾಗೆ ಉಳಿಸೋ ತರ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡ್ಬೇಕು. ರೈತರು ಎಚ್ಚೆತ್ಕೋಬೇಕು, ರೈತರು ಮಾಡ್ಬೇಕು, ಸರ್ಕಾರನೂ ಕೂಡ ಅದ್ರ ಬಗ್ಗೆ ಗಂಭೀರ ಚಿಂತನೆ ಮಾಡ್ಬೇಕಾಗತ್ತೆ ಸರ್. ಅದೇ ಸರ್, ಇದು ಅಂದ್ರೆ ಇವಾಗ ಅದ್ರ ಬಗ್ಗೆ ನಾವು ಏನ್ ಮಾತಾಡ್ತಿದೀವಿ, ಅದು ರೈತರಿಗೆ ಒಂದು ಅಂದ್ರೆ ಇವಾಗ ಅದಕ್ಕೆ ರೇಟ್ಗಳು ಜಾಸ್ತಿ ಆಗ್ತಿದೆ. ಟೊಮ್ಯಾಟೊಗಳಿಗೆ, ಈರುಳ್ಳಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ. ಅಂದ್ರೆ ಅದನ್ನ ಬೆಳ್ದಿರೋ ರೈತರಿಗೆ ಅಲ್ಲಿ ಏನ್ ಸಿಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ಸರ್. ಅಂದ್ರೆ ಅವ್ರಿಗೆ ಎಷ್ಟು ಲಾಭ ಸಿಗುತ್ತೆ, ಅಂದ್ರೆ ಅವ್ರು ಅದನ್ನ ಬೆಳೆಯೋದಕ್ಕೆ ವರ್ಷಾನ್ಗಟ್ಲೆ ಕಷ್ಟಪಟ್ಟಿರ್ತಾರೆ. ಅಂದ್ರೆ ಈ ಪ್ರಾಣಿಗಳು ಬರಬಾರ್ದು ಅಂತ ಇದು ಬಲೆ ಹಾಕ್ಬಿಟ್ಟೆಲ್ಲ ಇದ್ ಮಾಡ್ತಿರ್ತಾರೆ. ಬಟ್ ಅವ್ರು ಈ ತರ ಒಂದು ರೇಟಲ್ಲಿ ಮಾರಿದ್ರೆ ಜನಗಳು ಅದನ್ನ ಅಂದ್ರೆ ಒಂದು ರೇಟ್ ಜಾಸ್ತಿ ಅನ್ನೋ ಕಾರಣಕ್ಕೆ ಅದನ್ನ ಅವರು ತಗೊಳ್ಳೋದನ್ನ ನಿಲ್ಸ್ಬಿಡ್ತಾರೆ. ಅಂದ್ರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಅಥವಾ ಅದು ರೇಟ್ ಬೆಂಬಲ ಬೆಲೆ ಅಂತ ಒಂದು ಸರ್ಕಾರ ಎಲ್ಲದಕ್ಕೂ ಬೆಂಬಲ ಬೆಲೆ. ಹೂವಿನ ಹೂ ಬೆಳಿತಾರೆ, ಎಲ್ಲರೂ ಹೂ ಬೆಳಿತಾರೆ, ಬಿದ್ದೋಗುತ್ತೆ ಹೂವು, ತೋಣ ರಸ್ತೆಗೆ ಬೀಸುತ್ತಾರೆ. ಟೊಮೆಟೊ ಇದಕ್ಕಿಂತ ಎಲ್ಲ ಟೊಮೆಟೊ ಹಾಕ್ತಾರೆ, ಬೀಳ್ತಾರೆ. ಈರುಳ್ಳಿ ಹಿಂಗ್ ಹೋಗುತ್ತೆ, ಹಿಂಗ್ ಇಳಿತೆ. ಅಂದ್ರೆ ಮನೆ ಕಬ್ಬಿಗೆ ಗಲಾಟೆ ಆಯ್ತಲ್ಲ, ಬೆಂಬಲ ಬೆಲೆ ಇಲ್ಲ ಅಂದ್ಬಿಟ್ಟು. ಇದ್ರ ಬಗ್ಗೆ ಸರ್ಕಾರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಖಚಿತವಾದ ಇಲ್ಲ. ರೈತರ ಸಂರಕ್ಷಣೆ, ಹಿತರಕ್ಷಣೆ. ನಾವೆಲ್ಲರೂ ರೈತರೇ, ಹಸಿರು ಶಾಲಾ ಹಾಕೊಂಡು ಪ್ರಮಾಣ ಸ್ವೀಕಾರ ಮಾಡ್ತೀವಿ, ನಾವು ರೈತರ ಬಗ್ಗೆ ಮಾತನಾಡ್ತೀವಿ. ರೈತರ ಹಿತ ಕಾಪಾಡುವಂತಹ ಅವರಿಗೆ ಮೊದಲು ಆದ್ಯತೆ. ಈಗ ನಾನು ಹೇಳುದು ನನ್ನ ಒಂದು ಮೂಲಭೂತವಾದ ಪ್ರಶ್ನೆ, ಯಾರೋ ಒಂದು ರೈತರು ಗಲಾಟೆ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ಗೊತ್ತಾ ನಮಗೆ, ಸರ್ಕಾರಕ್ಕೆ ಗೊತ್ತು ತಾನೆ. ತಕ್ಷಣದಲ್ಲಿ ಯಾಕೆ ನೀವು ಹೋಗಿ ಮಾತಾಡೋಕೆ ಸಾಧ್ಯ ಇಲ್ಲ ನಿಮಗೆ? ಅವ್ರನ್ನ ಯಾಕೆ 100 ದಿನಗಳು ಕಾಯಿಸುವಂತ ಕೆಲಸವನ್ನು ಮಾಡ್ತೀರಿ ನೀವು? ಮೊದಲು ಯಾರಿಗೆ ಆದ್ಯತೆ ಕೊಡ್ಬೇಕು?
ಮೊದಲು ನೀವು ಎಲ್ಲಾ ಕೆಲಸವನ್ನು ಬಿಟ್ಟು ಬರೋ ಆದ್ಯತೆ ಕೊಡ್ಬೇಕು. ಹೌದು. ಇಲ್ಲ ಅವರು ನೂರಾರು ದಿನ ಹೋರಾಟ ಮಾಡಿದ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಅಂದ್ರೆ ರೈತರ ಬಗ್ಗೆ ನಮ್ಗೆ ಎಷ್ಟು ಕಾಳಜಿ. ಇದು ರೈತರು ಇದು ಇದು ಅನ್ಯಾಯ ಅಲ್ವೇ? ರೈತರು ಬೀದಿಗಿಳಿದಿದ್ದಾರೆ, ಕಬ್ಬಿನ ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ. ಎಲ್ಲ ಕೆಲಸ ನಿಲ್ಸಿ, ಸ್ಪಂದಿಸ್ಬೇಕು ಮೊದಲು ಅವ್ರಿಗೆ. ನಿಲ್ಸಿ ಎಲ್ಲ ಕೆಲಸವನ್ನ ಹೌದು. ಕೊಡಿ ಮೊದಲು ರೈತರಿಗೆ ಹೋಗಿ. ಹೌದು ಹೌದು. ನೀವ್ ಹೋಗಿ ಜಗಕ್ಕೆ, ಅವ್ರನ್ನೇ ಬರ ಮಾಡ್ಕೊಳ್ತೀರಾ? ಹೌದು. ಅವ್ರು ಬೆಳೆದಿರೋ ಅನ್ನ ತಿನ್ನಕ್ಕೆ ನಾವು ತಿಂತಾ ಇದ್ದೀವಿ, ನಾವು ವಿಧಾನಸೌಧ ಕೂತ್ಕೊಂಡು ಆಡಳಿತ ಮಾಡ್ಬೇಕು. ಹೋಗಿ ನೀವು ಅವ್ರ ಹತ್ರ ಏನು ಅವಮಾನ ಇಲ್ಲ ಅಲ್ವೇ? ಹೌದು. ಮುಖ್ಯಮಂತ್ರಿ ಅವ್ರು ಹೋದ್ರೆ ತಪ್ಪೇನಿದೆ? ತಪ್ಪೇನಿಲ್ಲ. ಯಾಕೆ ಹೋಗ್ಬಾರ್ದು? ಆ ಸಂಬಂಧಪಟ್ಟ ಸಕ್ಕರೆ ಸಚಿವರು ಯಾಕೆ ಹೋಗ್ಬೇಕು? ಯಾಕೆ ನೀವು ಹೋಗ್ಬಾರ್ದು? ಅವರ ಓಟಿನಿಂದ ಮತದಿಂದ ಬೆಳೆದಿದ್ದೀರಿ, ನೀವು ಅಧಿಕಾರ ಪಡ್ಕೊಂಡಿದ್ದೀರಿ. ಓಟ್ ಕೇಳಿ, ಕೂತ್ಕೊಳ್ಳಿ, ಅವ್ರ ಜೊತೆಯಲ್ಲಿ ಕೂತ್ಕೊಳ್ಳಿ, ಅವ್ರ ಜೊತೆಲಿ ಊಟ ಮಾಡಿ, ಅವ್ರ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ. ಯಾವ ಮುಖ್ಯಮಂತ್ರಿ ಆದ್ರೆ ಈ ತರ ನಡವಳಿಕೆ ಮಾಡ್ಕೊಂಡಿದ್ದಾರ? ಯಾಕೆ ಮಾಡಬಾರ್ದು? ಯಾಕೆಂದ್ರೆ ಅನ್ನಕ್ಕೆ ಮೊದಲ ಆದ್ಯತೆ. ಅನ್ನ ಪರಬ್ರಹ್ಮ ಅಂತ ಹೇಳ್ತಕ್ಕಂಥವ್ರು, ಅನ್ನ ಕೊಡ್ತಕ್ಕಂಥ ರೈತರು. ಇದು ನಿಜವಾದ ರೈತ ಕಾಳಜಿ. ನಾವೇನೋ ಶಾಲು ಹಾಕೊಂಡು ನಿಂತ್ಕೊಂಡು ಮಾತಾಡ್ಬಿಟ್ಟು ರೈತರ ಪರ, ಇದು ಯಾವ್ದು ಅಲ್ಲ. ರೈತರು ಎಲ್ಲಿದ್ದಾರೆ ಹೋಗ್ಬೇಕು, ನೀವು ಅಲ್ಲಿ ನಿಂತ್ಕೋಬೇಕು, ಮಾತಾಡ್ಬೇಕು, ಆ ಸರಳತೆ ತೋರಿಸ್ಬೇಕು, ಆ ವಿನಯ ತೋರಿಸ್ಬೇಕು. ಆಗ ಏನಾದ್ರೂ ಈ ತರದೊಂದು ಬದಲಾವಣೆ ಆಗಕ್ಕೆ ಸಾಧ್ಯ ಇದೆಯೋ ಏನೋ ನನಗೆ ಆಕ್ಚುಲಿ ಎಲ್ಲವೂ ಕೂಡ ಬದಲಾವಣೆ ನಿರೀಕ್ಷೆ ಅಷ್ಟೇ. ಹೌದು. ಅದು ಉಪೇಂದ್ರ ಚಿತ್ರ ತೋರಿಸಿದ್ರು, ಹೌದು. ಆತರ ಆಗ್ಬೇಕಷ್ಟೇ ಹೊರತು ಇವೆಲ್ಲ ಬದಲಾವಣೆ ಆಗಲ್ಲ. ರೈತರು ನಿಜವಾಗ್ಲೂ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ನಾನು ಒಬ್ಬ ರೈತರ ಮಗಳಾಗಿ ನನಗೆ ರೈತರಿಗೆ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಅಂದಾಜಿದೆ. ಆ ರೈತ ವರ್ಷ ಪೂರ್ತಿ ಬೆಳೆದ್ರು ಸಹ, ಈಗ ಮೊನ್ನೆ ಎಲ್ಲ ಇದಕ್ಕೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡೋಸ್ಕರ ಅಷ್ಟೊಂದ್ ಜನ ಸ್ಟ್ರೈಕ್ ಮಾಡಿದ್ರು, ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಈಗ ಸರ್ಕಾರ ಯಾವಾಗ ಸ್ಪಂದಿಸುತ್ತೆ ಅಂದ್ರೆ ರೈತರ ಪ್ರತಿಭಟನೆ ತುಂಬಾ ಆಗ್ಬೇಕು, ಹೌದು, ಕೆಲವು ಪ್ರಾಣ ಹೋಗ್ಬೇಕು, ಆ ನಂತರ ಏನಾದ್ರು ಒಂದು ಪರಿಹಾರ ಇವ್ರಿಗೆ ಪೊಲೀಸರು ಬಿಟ್ಟು ಫೈರಿಂಗ್ ಆಗ್ಬೇಕು, Firing ಆಗ್ಬೇಕು. 4 ಜನ ಎಣೆಗಳು ಬೀಳ್ಬೇಕು. ಹಾ. ಅವಾಗ ಇವ್ರು ಎಚ್ಚೆತ್ಕೊಂಡು ಹೋಗಿ ಸಾಂತ್ವನ ಮಾಡೋದು, ಪರಿಹಾರ ಕೊಡ್ತೀವಿ ಅಂತ ನಾಟಕ ಆಡೋದು, ಈ ತರದ ಒಂದಷ್ಟು ಕೆಲಸಗಳು ಮಾಡಿ ನನ್ನ ಕರ್ತವ್ಯ ಮುಗೀತು ಅಂತ ಹೇಳ್ಬೇಕಂತ. ನಾವು ಅಕ್ಕಿಯನ್ನ ಯಾವ್ದೇ ಕಂಪನಿಯಲ್ಲಿ ತಯಾರು ಮಾಡೋಕ್ ಸಾಧ್ಯ ಇಲ್ಲ. ರೈತ ಬೆಳೆದದ್ದನ್ನೇ ನಾವು ಊಟ ಮಾಡ್ತೀವಿ. ಹೌದು. ಹಾಗಾಗಿ ಮೊದಲ ಆದ್ಯತೆ ರೈತರಿಗೆ ಮತ್ತೆ ಕೃಷಿ ಕ್ಷೇತ್ರಕ್ಕೆ ಕೊಡ್ಬೇಕು ಸರ್. ಆದ್ಯತೆ ಕೊಡ್ಬೇಕು, ಅವ್ರ ಬೆಂಬಲ ಬೆಲೆ ಕೊಡ್ಬೇಕು, ಮತ್ತೆ ಅವರಿಗೆ ಸವಲತ್ತುಗಳನ್ನ ಕೊಡ್ಬೇಕು. ಅವರು 3 ತಿಂಗಳು 6 ತಿಂಗಳು, ಸುಮಾರು 6 ತಿಂಗಳು, ಒಂದು ಭತ್ತ ಬೆಳಿಬೇಕಾದ್ರೆ 6 ತಿಂಗಳು ಹಿಡಿಯುತ್ತೆ. ಕೊನೆ ಕ್ಷಣದಲ್ಲಿ ಏನಾದ್ರೂ ಅವ್ರಿಗೆ ರೋಗ ಹಿಡಿತು ಅದಕ್ಕೆ ಅಂತಂದ್ರೆ ಅವ್ನ 6 ತಿಂಗಳು ಬೆಳೆದದ್ದು, ಅವ್ನ ಇನ್ವೆಸ್ಟ್ಮೆಂಟು, ಟೈಮು ಮತ್ತೆ ರಸಗೊಬ್ಬರಗಳು ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಆ ರೈತ ಒಂದು ಕ್ವಿಂಟಾಲ್ ಭತ್ತ ಬೆಳಿಬೇಕು ಅಂತಂದ್ರೆ ಅದರಷ್ಟೇ ದುಡ್ಡನ್ನ ಅವ್ನು ಖರ್ಚು ಮಾಡಿರ್ತಾನೆ, ಅಲ್ಲಿ ಅವ್ನಿಗೇನು ಸಿಗೋದಿಲ್ಲ. ಹಾಗಾಗಿ ರೈತರಿಗೆ ಕೊಡ್ತಾ ಇರುವಂತ ಬೆಲೆ, ಅವನ ಶ್ರಮಕ್ಕೆ ಒಂದಷ್ಟು ಬೆಲೆಯನ್ನ ಸರ್ಕಾರ ಸ್ಪಂದಿಸ್ಬೇಕು. ಒಂದು ಸರ್, ಈಗ ನೀವು ಯಾವುದೇ ಒಂದು ವಸ್ತು ತಗೊಳ್ಳಿ, ಒಂದು ಕಾರ್ಖಾನೆಯಲ್ಲಿ ಈಗ ಒಂದು ವಾಟರ್ ಬಾಟ್ಲು ಬರ್ತದೆ, ಅದು ನೀವು ಅಲ್ಲೇ ನೀವೇ 12 ರೂಪಾಯಿ 10 ರೂಪಾಯಿ ಫಿಕ್ಸ್ ಮಾಡಿ ಕಳಿಸ್ಬಿಡ್ತೀರಿ. ರೈತ ಬೆಳೆದಿರತಕ್ಕಂಥ ಬೆಳೆಗೆ ರೈತ ಎಲ್ಲಿ ತನಕ ನಾನು ಭತ್ತದ ಇಷ್ಟು ರೇಟ್ ಅವನೇ ಡಿಸೈಡ್ ಮಾಡಬೇಕು, ಇದಾಗ್ತಾ ಇಲ್ಲ. ಈಗ ಒಂದು ತರಕಾರಿ ಬೆಲೆ ಇಲ್ಲಿ APMC ಕೂತಿರ್ತಕ್ಕಂಥ ಮಧ್ಯವರ್ತಿ ಇಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡ್ತಾನೆ. ಯಾವ ತರ ಡಿಸೈಡ್ ಮಾಡ್ತಾನೆ? ಎಷ್ಟು ಇವತ್ತು ಲೋಡ್ ಬಂದಿದೆ ಅದಕ್ಕೆ ಅವನು ಫಿಕ್ಸ್ ಮಾಡ್ತಾನೆ. ಇದು ಎಷ್ಟು ಬಟ್ಟು ನ್ಯಾಯ? ಇದು ಎಷ್ಟು? ಈಗ ಒಂದು ವೇಳೆ ರೈತ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಬಿಟ್ಟು ಅವ್ನು ಮಾತ್ರ ಊಟ ಮಾಡ್ಕೊ ಕೂತ್ಕೊಂಡ್ರೆ ಬೇರೆಯವ್ರ ಪರಿಸ್ಥಿತಿ ಏನಾಗುತ್ತೆ? ಯಾಕೆ ಈ ಬೆಲೆ ಸ್ಥಿರೀಕರಣ ಯಾಕೆ ಸರಿಯಾಗಿ ಆಗ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ? ಆದ್ರೆ ಇದರಲ್ಲಿ ನಮ್ಮ ರೈತರು ಮೊದಲು ಇದೆ ಎಚ್ಚೆತ್ಕೋಬೇಕು. ನಾನ್ ಬೆಳೆದಿರೋದಪ್ಪ, ನನಗೆ ಇಷ್ಟು ರೂಪಾಯಿ ಕೊಡು, ತಗೊಂಡೋಗು. ಇಲ್ಲಿ ನಮ್ಮ ರೈತರು ತುಂಬಾ ಎಡುತ್ತಾ ಇದ್ದಾರೆ. ಮೊದಲು ನಾನು ಹೇಳ್ತಕ್ಕಂಥದ್ದು ಆಮೂಲಾಗ್ರವಾದ ಬದಲಾವಣೆ ಎಲ್ಲಿಂದ ಬರಬೇಕು ಅಂತಂದ್ರೆ, ಯಾರನ್ನ ನೀವು ಕೃಷಿ ಸಚಿವರನ್ನಾಗಿ ಮಾಡ್ತೀರಲ್ಲ ಅವರಿಗೆ ರೈತರ ಕಾಳಜಿ ಇರ್ಬೇಕ್ರಿ. ಪದವಿಗೋಸ್ಕರ ಮಾಡ್ತಕ್ಕಂಥದ್ದಲ್ಲ ಇದು. ಯಾವುದೇ ಪದವಿಗೋಸ್ಕರವಾಗಿ ಕೊಡ್ತಕ್ಕಂಥ ಗೂಟದ ಕಾರುಗೋಸ್ಕರ ಕೆಲಸ ಮಾಡೋದ್ ಬಿಡ್ಬೇಕು. ಮೊದಲು ಕೃಷಿಯ ಬಗ್ಗೆ ಜ್ಞಾನ ಇರತಕ್ಕಂಥವ್ರು, ರೈತರಿಗೆ ಸ್ಪಂದಿಸ್ತಕ್ಕಂಥವ್ರು, ಅವ್ರಿರೋ ಕಡೆಯಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು ಬರಬೇಕು. ಸರ್ಕಾರಕ್ಕೆ ಆ ಇಚ್ಛಾಶಕ್ತಿ ಇರಬೇಕು. ನಾನು ರೈತರ ಪರ ಅಂತ ನೀವು ಘೋಷಣೆಗಳು ಹೇಳಿದ್ರೆ ಸಾಧ್ಯ ಇಲ್ಲ. ನಾನು ಯಾವ ಮಾತನ್ನು ನಂಬೋದಿಲ್ಲ. ನೀವು ಅದನ್ನ ನಡವಳಿಕೆಯಲ್ಲಿ ತೋರಿಸ್ಬೇಕು. ರೈತರು ಉಳಿದ್ರೆ ಅನ್ನ ಎಲ್ಲಿ ಉಳಿಯುತ್ತೆ? ನಮ್ಮ ಜೀವನ ಎಲ್ಲಿ ಉಳಿಯುತ್ತೆ? ನಮ್ಮ ಬದುಕೆಲ್ಲಿ ಉಳಿಯುತ್ತೆ? ಇದು ಯಾರಿಗೂ ಅರ್ಥವೇ ಆಗ್ತಾ ಇಲ್ಲ. ಅದು ಹೋಗಿರ್ಲಿ. ಮತ್ತೊಂದು ಅಭಿನಂದನೀಯವಾಗಿರ್ತಕ್ಕಂಥ ಕೆಲಸವನ್ನ ನಾವಿವತ್ತು ಜ್ಞಾಪಿಸ್ಕೊಳ್ಬೇಕು. ನಮ್ಮ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ದೊಡ್ಡ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. 6 ವರ್ಷಗಳಲ್ಲಿ 22,000 ತೀರ್ಪುಗಳನ್ನು ಕೊಟ್ಟು ದಾಖಲೆ ಬರೆದಿದ್ದಾರೆ. ಅತ್ಯಂತ ತ್ವರಿತಗತಿ 22,000 ತೀರ್ಪುಗಳನ್ನ ಅವರು ಕೊಟ್ಟಿದ್ದಾರೆ. ನ್ಯಾಯಾಲಯಗಳು ಅಂತಂದ್ರೆ ಮನೆ ಕಳ್ಕೊಂಡು ಅಂತ ಅರ್ಥ.
ನಿನ್ನೆ ಕೂಡ ನಾನು ಭೂತ ಹೆಣ್ಮಗ ಹೌದು. ಚಿತ್ರ ನೋಡ್ತಾ ಇದ್ದೆ. ಹೌದು. ಕೋರ್ಟ್ಗೆ ಹೋಗ್ತೀಯೇನೋ ಅಂತ ಅವನು ರೈತ ಮಾತಾಡ್ತಕ್ಕಂಥದ್ರ ಕೇಳಿದಾಗ ನಗು ಬಂತು. ಅದಕ್ಕೆ ಪೂರಕವಾದ ವಿಚಾರ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ ಅಂತಂದ್ರೆ ಇವನು ಎಲ್ಲವನ್ನು ಕಳ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ಅಷ್ಟು ಸುದೀರ್ಘ ಅಂತಕ್ಕಂಥದ್ದು ನಮ್ಮೆಲ್ಲರ ಮನಸ್ಸಲ್ಲಿದೆ. ಇವತ್ತು ಕೂಡ ಹೈಕೋರ್ಟ್ಗಳಲ್ಲಿ ಎಷ್ಟು ಲಕ್ಷ 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 ಕೇಸ್ಗಳು ಬಾಕಿ ಇದೆ ಗೊತ್ತಿಲ್ಲ. ಆದ್ರೆ ಇವರು ಸನ್ಮಾನ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ, ಈಗ ಸದ್ಯಕ್ಕೆ ಬೇರೆ ಧಾರವಾಡದಲ್ಲೂ ಇದ್ದಾರೆ ಅಂತ ಬರೆದಿದ್ದಾರೆ. ಅವರು 22,000 ತೀರ್ಪುಗಳನ್ನು ಕೊಟ್ಟಿದ್ದಾರೆ 6 ವರ್ಷಗಳಲ್ಲಿ ಅಂತಂದ್ರೆ ನಿಜಕ್ಕೂ ಕೂಡ ಇಡೀ ನ್ಯಾಯಾಂಗದ ವ್ಯವಸ್ಥೆ ದಾಖಲೆ ಅದು. ನ್ಯಾಯಾಂಗದ ವ್ಯವಸ್ಥೆ ಅವರನ್ನ ಅಭಿನಂದಿಸಬೇಕು, ಎಲ್ಲ ನಾಗರಿಕರು ಅಭಿನಂದಿಸಬೇಕು, ನಾವೆಲ್ಲರೂ ಅಭಿನಂದಿಸಬೇಕು. ಇದೊಂದು ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಾಖಲೆ. ಅವ್ರು ಯಾರು ಅಂತಂದ್ರೆ ಯಡಿಯೂರಪ್ಪನವರ ವಿರುದ್ಧವಾಗಿ ರಾಜ್ಯಪಾಲರು ಒಂದು ಆದೇಶ ಕೊಟ್ರಲ್ಲ, ಮತ್ತೆ ಇವರು ಕೋರ್ಟ್ಗೆ ಹೋಗ್ತಾರೆ, ಸರಿ ಇಲ್ಲ ಆದೇಶ ರಾಜ್ಯಪಾಲರು ಈ ತರ ಎಲ್ಲ ಕೊಡಬಾರ್ದು ಅಂತ, ಅದನ್ನು ಎತ್ತಿ ಹಿಡಿದಂತಹ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಅಲ್ಲ, ನಾಗಪ್ರಸನ್ನ ಅವರು. ನಾಗಪ್ರಸನ್ನ ಅವರು ಇರ್ತಕ್ಕಂಥವ್ರು ಈಗ ಸದ್ಯಕ್ಕೆ ಧಾರವಾಡದಲ್ಲಿ ಇದ್ದಾರಂತೆ, ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಸನ್ಮಾನ್ಯ ನ್ಯಾಯಮೂರ್ತಿಗಳೇ, ನಿಮಗೆ ಸಮಸ್ತ ಕನ್ನಡಿಗರ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂತಹ ನಿರ್ಧಾರಗಳು, ನಿರ್ಣಯಗಳು, ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಿಲುವು, ನಿಮ್ಮ ದುಡಿಮೆ ಎಲ್ಲವೂ ಕೂಡ ಅತ್ಯಂತ ಶ್ಲಾಘನೀಯ. ಅದಕ್ಕೆ ನಾವು ಅಭಿನಂದನೆಗಳು ಮಾತ್ರ ಸಲ್ಲಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮಾತಾಡ್ತೀವಿ. ಏನು ಇನ್ನೊಂದು ವಿಚಾರ, ಇವತ್ತು ಸುಭದ್ರಾ ಪರಿಣಯ ನಾಟಕ ಇದೆ. ಸೊ ಸುಭದ್ರಾ ಪರಿಣಯದ ಬಗ್ಗೆ ಸುಭದ್ರಾ ಪರಿಣಯ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಂಗೀತಮಯವಾಗಿರ್ತಕ್ಕಂಥ ಒಂದು ನಾಟಕ. ನಮ್ಮ ರಂಗಭೂಮಿಯಲ್ಲಿ, ಪೌರಾಣಿಕ ರಂಗಭೂಮಿಯಲ್ಲಿ ಅದು ದಾಖಲಾಗಿರ್ತಕ್ಕಂಥ ಬಹಳ ವಿಶೇಷವಾದ ಸಂಗೀತಮಯವಾಗಿರ್ತಕ್ಕಂಥ ನಾಟಕ. ಪರಮಶಿವನ್ ಅವರಳು ಅದ್ಭುತವಾಗಿ ನಾಟಕಗಳು ಮಾಡ್ತಿದ್ರು. ಗುಬ್ಬಿ ಕಂಪನಿಯಲ್ಲಿ ನಾಟಕ ನಡೆದಿತ್ತು. ನಮ್ಮವರೇ ಆಗಿರ್ತಕ್ಕಂಥ ಯರಗುಂಟಿ ಶ್ರೀನಿವಾಸ್ ಅವರು ತಮ್ಮ ಸಂಸ್ಥೆಯಿಂದ ಈ ನಾಟಕವನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಇದು ಪ್ರತಿ ಪ್ರಸಂಗವನ್ನು ಕೂಡ ಹಾಡಿನ ಸಂಗೀತದ ಮೂಲಕ ಹೇಳ್ತಕ್ಕಂಥ ಒಂದು ನಾಟಕ ಇದು ಸುಭದ್ರಾ ಪರಿಣಯ. ಇಡೀ ನಾಟಕ ಸುಭದ್ರಾ ಪರಿಣಯ ಅಂದ್ರೆ ಗೊತ್ತಿದೆ, ಸುಭದ್ರೆಯನ್ನು ಮದುವೆ ಆಗ್ತಕ್ಕಂಥ ಕಥೆ ಅದು ಪೌರಾಣಿಕ ಪ್ರಸಂಗ. ಆದ್ರೆ ಅದನ್ನ ಸಂಗೀತದಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಸುಭದ್ರಾ ಪರಿಣಯ. ಬಹಳ ಅದ್ಭುತವಾದ ನಾಟಕ. ಅದು ಮಾಡೋದೇ ಕಷ್ಟ. ಅದು ಮಾಡಬೇಕು ಅಂದ್ರೆ ಶುದ್ಧವಾದ ಶಾಸ್ತ್ರೀಯ ಸಂಗೀತ ಗೊತ್ತಿರ್ಬೇಕು. ಬೇರೆ ಯಾವ ಕಲಾವಿದರ ಕೈಲಿ ಮಾಡಕ್ ಸಾಧ್ಯ ಇಲ್ಲ. ಮತ್ತು ಆ ಕಂದ ಪದ್ಯಗಳು, ಹಾಡು ಅವೆಲ್ಲವೂ ಕೂಡ ಹೇಳ್ಬೇಕು ಅಂತಂದ್ರೆ ಅವರಿಗೆ PP ಇರ್ಬೇಕು. ನಮ್ಮ ಗುಬ್ಬಿ ವೀರಣ್ಣವ್ರು ಹೇಳ್ತಿದ್ರು, ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ 3 PP ಇರ್ಬೇಕಾಗಿತ್ತಂತೆ. 3 PP ಅವ್ರು ಕೇಳ್ತಾ ಇದ್ರು ಕ್ವಾಲಿಫಿಕೇಶನ್ ಟು ಎಂಟರ್ ಇಂಟು ಗುಬ್ಬಿ ಕಂಪನಿ. ಏನ್ PP? ಒಂದು P ಅಂದ್ರೆ ಪಂಕ್ಚುಯಾಲಿಟಿ, ಇನ್ನೊಂದು P ಅಂದ್ರೆ ಪರ್ಸನಾಲಿಟಿ, ಅವ್ರ ಪರ್ಸನಾಲಿಟಿ ಹೆಂಗಿರ್ಬೇಕಾಯ್ತು. ಇನ್ನೊಂದು PP, ನಿನ್ ಧ್ವನಿ ಸರಿ ಇರ್ಬೇಕಯ್ಯ, ನಿನ್ನ ಕಂಠ ಸರಿ ಇರ್ಬೇಕು ಅಂತವ್ರಿಗೆನ. ಅಂದ್ರೆ ಕಲಾವಿದರಿಗೆ ಧ್ವನಿಯೇ ಸಂಪತ್ತು, ದೇಹವೇ ಭೂಷಣ. ನೋಡಿ ಎಷ್ಟು ಸುಲಭವಾಗಿ ಹೇಳ್ಬಿಟ್ರು. ಮತ್ತು ಅವನಿಗೆ ಶಿಸ್ತು. ಈ 3 ಇಲ್ಲಾಂದ್ರೆ ಈ ಕಲಾವಿದನಾಗಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಆ ಇಡೀ ನಾಟಕವನ್ನ ಅತ್ಯಂತ ಸಂಗೀತಮಯ ಕಟ್ತಕ್ಕಂಥ ಒಂದು ವಿಶೇಷವಾದ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಅದು ಹೇಗೂ ಇರಲಿ, ಅಭಿನಂದನೆಗಳು ಯರಗಂಟೆ ಶ್ರೀನಿವಾಸರವರೇ. ಅವರು ನಮ್ಮ ಸ್ನೇಹಿತರು ಕೂಡ ಇದ್ದಾರೆ. ನನಗೆ ಆಶ್ಚರ್ಯವಾಗಿದ್ದೇನೆಂದ್ರೆ, ನಾವು ಕ್ರಿಕೆಟ್ ಬಾಯ್ ಬಡ್ಕೋತೀವಿ, ಸಾವಿರಾರು ಕೋಟಿ ಅಲ್ಲೇ ಇರೋದು. IPL ಬಂತು ಅಂದ್ರೆ ಸಾವಿರಾರು ಕೋಟಿ, ಎಷ್ಟೋ ಕೋಟಿ ಮತ್ತು ಮನೆ ಕಳ್ಕೊಳ್ತಕ್ಕಂಥ ಟ್ರ್ಯಾಕ್ ದಂಧೆಯಲ್ಲಿ ಇದ್ರೊಳಗಡೆ ಜೂಜಲ್ಲಿ ಕಳ್ಕೊಳ್ತಕ್ಕಂಥವ್ರು. ಇವತ್ತು ಏನಾಗಿದೆ ಕ್ರಿಕೆಟ್ ಹೀನಾಯವಾಗಿ ಸೋತಿದ್ದಾರಲ್ಲ ಇವರು. ಅಂದ್ರೆ ಆತ್ಮವಿಮರ್ಶೆ ಅವ್ರಿಗೆ ಏನ್ ಕೊರತೆ ಇದೆ ನಾನು ಹೇಳ್ತಕ್ಕಂಥದ್ದು, ಏನಾದ್ರು ಕೊರತೆ ಇದೆಯೇ? ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥದ್ದು ICC, ಅತ್ಯಂತ ಶ್ರೀಮಂತ ಸಂಸ್ಥೆ ಅಂತಂದ್ರೆ ನಮ್ಮ ಭಾರತೀಯ ಕ್ರಿಕೆಟ್ ಮಂಡಳಿ. ಒಬ್ಬೊಬ್ಬ ಆಟಗಾರರಿಗೆ ಕೊಡ್ತಕ್ಕಂಥ ಸವಲತ್ತು, ಅವ್ರಿಗಿರ್ತಕ್ಕಂಥ ಪ್ರಚಾರ, ಅವ್ರಿಗಿರ್ತಕ್ಕಂಥ ಅಭಿಮಾನಿಗಳು, ಇವೆಲ್ಲವನ್ನು ಇಟ್ಕೊಂಡು ನಿಮ್ಮ ಕೆಲಸ ಅದೇ ಶ್ರದ್ಧೆಯಿಂದ ಮಾಡ್ಬೇಕಲ್ವೇ. ಇಡೀ ತಂಡ ಹೀನಾಯವಾಗಿ ವೈಟ್ ವಾಶ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಮ್ಮ ನೆಲದಲ್ಲಿ ಅತ್ಯಂತ ಹೀನವಾಗಿ ಸೋತಿದ್ದೀರಾ ಅಂತಂದ್ರೆ, ಆಟ ಅಂದ್ರೆ ಸೋಲು ಗೆಲುವು ಇದ್ದದ್ದೇ, ಅದನ್ನ ವಿರೋಧಿಸೋದಿಲ್ಲ. ಆದ್ರೆ ಆತ್ಮವಿಮರ್ಶೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇದು. 2ನೇ ಸರಣಿ ಸೋಲ್ತಿರ್ತಕ್ಕಂಥ ತವರಿನಲ್ಲಿ. ದಯಮಾಡಿ ಎಷ್ಟು ಅಭಿಮಾನಿಗಳಿಗೆ ನಿರಾಸೆಯಾಗುತ್ತೆ. ದಯಮಾಡಿ ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ಬೇಕು. ಆದ್ರೆ ಇದ್ರಲ್ಲಿ ಯಾವ್ದು ಕೊರತೆ ಇಲ್ಲ. ಮಹಿಳಾ ತಂಡಗಳು ನಿನ್ನೆ ಬಗ್ಗೆ ಮಹಿಳಾ ತಂಡಗಳು ವಿಜೃಂಭಿಸ್ತಾ ಇದ್ದಾರೆ, ಒಂದ್ ಕಡೆ ಪುರುಷ ತಂಡಗಳು ಕೆಳಗೆ ಬೀಳ್ತಾ ಇದ್ದೀರಾ. ದಯಮಾಡಿ ಎಚ್ಚೆತ್ಕೊಳ್ಳಿ, ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕು. ಅಲ್ಲೂ ಕೂಡ ಇರ್ತಕ್ಕಂಥ ರಾಜಕೀಯಗಳು ಮೊದಲು ತೊಲಗಬೇಕು. ಆಯ್ಕೆ ಸಮಿತಿಯಲ್ಲಿ ಆಗ್ತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ಯಾರು ಪಟ್ಟ ಕಟ್ಟಬೇಕು, ಯಾರನ್ನ ಉಳಿಸ್ಕೋಬೇಕು, ಇದನ್ನ ನಿಯಂತ್ರಣ ಮಾಡಕ್ ಸಾಧ್ಯವೇ ಇಲ್ಲ. ದಯಮಾಡಿ ಅವೆಲ್ಲವೂ ಕೂಡ ಅತ್ಯಂತ ಪಾರದರ್ಶಕವಾದ್ರೆ ಇದು ನೋಡಿ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂತಂದ್ರೆ, ನೀವು ಆಡ್ತಕ್ಕಂಥ ಭಾರತದ ಹೆಸರಿನಲ್ಲಿ, ನಿಮ್ಮ ಹೆಸರಿನಲ್ಲಿ ಕ್ರಿಕೆಟ್ ಆಡೋದಿಲ್ಲ, ಭಾರತ ತಂಡ ಅಂತ ಹೇಳ್ತಾರೆ. ಸೋತ್ರೆ
ಲೋಪದೋಷಗಳನ್ನ ಮೊದಲು ಹೊರಗಾಕ್ಬೇಕು ಹಾ ಗೆದ್ದರೆ ಭಾರತ ಗೆಲ್ತು, ಸೋತರೆ ಭಾರತ ಅಂದ್ರೆ ಇಡೀ ನಿಮ್ಮ ಹಿಂದೆ ವಿಶ್ವ ಇದೆ, ನಮ್ಮ ಭಾರತ ನಿಮ್ಮ ಹೆಸರಿನಲ್ಲಿದೆ, ನೀವು ಭಾರತಕ್ಕ ಆಡಿ, ವ್ಯಕ್ತಿಗೋಸ್ಕರವಾಗಿ ಆಡಬೇಡಿ ಅಂತಕ್ಕಂಥ ಸವಿನಯ ಒಂದು ವಿನಂಬ ಪ್ರಾರ್ಥನೆಯನ್ನು ಹೇಳ್ತಾ ಇನ್ನೇನೆರಡು ವಿಚಾರ ಹೇಳಿದೆಯಾ, ಏನೋ ಹೇಳ್ತಿದ್ರಿ? ಅಲ್ಲ ಕ್ರಿಕೆಟ್ ನಮ್ಮ ಭಾರತವನ್ನ ಪ್ರತಿನಿಧಿಸುವಂತ ಕ್ರಿಕೆಟ್ ಹ್ಮ್ ಬಹಳ ಪಾರದರ್ಶಕವಾಗಿ ಆಡ್ಬೇಕು. ಅದರಲ್ಲಿರುವಂತ ಕೆಲವು ಲೋಪದೋಷಗಳನ್ನ ಆತ್ಮ ವಿಮರ್ಶೆ ಮಾಡ್ಕೊಂಡು ಅವರು ಕೈ ಬಿಡ್ಬೇಕು ಅದನ್ನ. ಒಂದ್ ಸಂಡೆ ಒಂದ್ ಚುಟುಕು ಅದು ಹೇಳ್ಬಿಟ್ಟು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಇಲ್ಲೆಲ್ಲೋ ತಮಿಳ್ನಾಡು ಚೆಂಬೂರ್ನಲ್ಲಿ ಒಬ್ರು ಮಾರಮ್ಮನ ದೇವಸ್ಥಾನ ಇದೆ. ಮಾರಮ್ಮನ ಮೇರಿಯನ್ನ ಬದಲಾವಣೆ ಮಾಡ್ಬಿಟ್ಟಿದ್ದಾನೆ. ಇದಕ್ಕಿದೆ ರಾತ್ರಿ ಹೋಗಿ ಮಾರಮ್ಮನಿಗೆ ಮೇರಿ ತರ ಕೊಟ್ಬಿಟ್ಟು ಒಂದು ಬೊಂಬೆಯನ್ನು ಕೊಟ್ಬಿಟ್ಟು ಮೇರಿ ಅಲಂಕಾರ ಮಾಡ್ಬಿಟ್ಟಿದ್ದಾನೆ. ಬೆಳಗ್ಗೆ ಹೋಗಿ ಮಾರಮ್ಮನ ನೋಡಕ್ ಹೋದ್ರೆ ಮೇರಿ ಆಗ್ಬಿಟ್ಟಿದ್ದಾನೆ. ಎಲ್ಲರೂ ಅಲ್ಲೊಂದು ದೊಡ್ಡ ಗಲಾಟೆ ಆಗಿದೆ. ಮಾರಮ್ಮ ಮೇರಿಯಮ್ಮ ಎಲ್ಲರೂ ಒಂದೇ, ಆಯ್ತಾ? ನಮ್ಮ ಭಾವನೆ ಆದ್ರೆ ಅಲ್ಲಿ ಭಾವನೆಗಳು ಬೇರೆ ಆಗತ್ತೆ ಅಷ್ಟೇ. ಮತ್ತೆ ನಮ್ಗೇನೋ ಇರುತ್ತೆ, ಮಾರಮ್ಮನ ಬದಲಾವಣೆ ಮಾಡಿದ್ದಾರೆ ಅಂತ. ಅವ್ನಿಗೆ ಹೇಳಿದಂತೆ ಮಾರಮ್ಮ ಕನ್ಸಲ್ಲಿ ಹೋಗಿ ನನ್ ಮೇರಿಯಾಗಿ ನೀನು ಇವತ್ತು ಅಲಂಕಾರ ಮಾಡುವಂತ ದೇವಿ ಹೇಳಿದ್ಲು ಅಂತ ಅವ್ನು ಹೇಳ್ಕೊಂಡಿದ್ದಾನೆ. ಅದೆಷ್ಟು ನಿಜವಾಗೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವೆಲ್ಲವೂ ಕೂಡ ಭಾರತದಲ್ಲಿ ಎಲ್ಲವೂ ಇರ್ತಕ್ಕಂಥ ಸರ್ವ ಧರ್ಮ ಸಮನ್ವಯದ ಭೂಮಿ ಇದು. ಸರ್ವೇ ಜನ ಸುಖಿನೋ ಭವಂತು ಪ್ರಾರ್ಥನೆ ಮಾಡ್ತಕ್ಕಂಥ ವಿಶ್ವದ ಏಕೈಕ ವಿಶ್ವಗುರು ಭಾರತ ಅಂತ ಹೇಳ್ತಾ ನಾಳೆ ಭೇಟಿ ಆಗ್ತೀನಿ. ನಮಸ್ಕಾರ.